ರಾತ್ರಿ ಇದ್ದಕ್ಕಿದ್ದ ಹಾಗೆ ಚೆನ್ನೈನ ನಗರದಲ್ಲಿ ಉಲ್ಕಾಪಾತವಾಗಿದೆ. ಆಕಾಶದಿಂದ ಆಸ್ಟ್ರಾಯ್ಡ್ಸ್ಗಳು ನೆಲಕ್ಕೆ ಬಿದ್ದಿವೆ. ಅಪಘಾತದಲ್ಲಿ 14 ಜನರು ಪ್ರಾಣ ಕಳೆದುಕೊಂಡಿದ್ದರೆ 36 ಜನರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅಂತರಿಕ್ಷ ವಿಜ್ಞಾನಿಗಳ ಗುಂಪು ಘಟನೆಯ ತನಿಖೆಯನ್ನ ನಡೆಸುತ್ತಿದೆ. ಕೆಲವು ಸ್ಯಾಂಪಲ್ಸ್ ಗಳನ್ನ ರಿಸರ್ಚ್ ಸೆಂಟರ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ರಿಸರ್ಚ್ ನಡೆದ ನಂತರ ನಮಗೆ ಈ ಕಲ್ಲು ಯಾಕೆ ಹೇಗೆ ಬಿತ್ತೆಂದು ಗೊತ್ತಾಗುತ್ತದೆ. ಭೂಮಂಡಲದಲ್ಲಿ ಇದು ಅತ್ಯಂತ ನಿಗೂಢವಾಗಿರುವ ಸಂಗತಿಯಾಗಿದೆ. ಎಲ್ಲರೂ ಕುತೂಹಲರಾಗಿದ್ದಾರೆ. ತನಿಖೆ ಪೂರ್ತಿಯಾಗುವವರೆಗೂ ತಂಡದವರು ಯಾವುದೇ ಮಾಹಿತಿಯನ್ನು ಬಿಟ್ಟುಕೊಡುತ್ತಿಲ್ಲ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಎಲ್ಲರೂ ಕಾಯುತ್ತಿದ್ದಾರೆ. ನಾನ್ ಯಾವ ವಿಚಾರದ ಬಗ್ಗೆ ನಿಮ್ಗೆ ಹೇಳ್ತೀನೋ ಆ ವಿಚಾರ ಇಲ್ಲಿಂದ ಹೊರಗೆ ಹೋಗ್ಬಾರ್ದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚೆನ್ನೈಯಲ್ಲಿ ಉಲ್ಕೆ ಬಿದ್ದಿತ್ತು. ಅದನ್ನ ಅಸ್ಟ್ರಾಯ್ಡ್ ಅಂತಾರೆ. ನಮ್ ಕ್ಯಾಲ್ಕುಲೇಷನ್ ಪ್ರಕಾರ ಮುಂದಿನ 7 ದಿನಗಳಲ್ಲಿ ಮತ್ತೆ ಆಸ್ಟ್ರಾಯ್ಡ್ ಬೀಳೋ ಚಾನ್ಸಸ್ ಇದೆ. ಚೆನ್ನೈಯಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿ ಬೇ ಆಫ್ ಬೆಂಗಾಲ್ ಅಲ್ಲಿ ಬೀಳಬಹುದು. ನಾವು ಮಾತಾಡ್ತಾ ಇರೋಂಥ ಆಸ್ಟ್ರಾಯ್ಡ್ ಸೈಜು ತುಂಬಾನೇ ಚಿಕ್ಕದಾಗಿತ್ತು. ಆದ್ರೆ ಮುಂದೆ ಬರ್ತಾ ಇರೋಂಥ ಆಸ್ಟ್ರಾಯ್ಡ್ ಸೈಜು 60 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟಿರ್ಬೋದು. ಅದು ಚೆನ್ನೈ ನಗರಕ್ಕಿಂತ ದೊಡ್ಡದು. ಅದೇನಾದ್ರೂ ಬೇ ಆಫ್ ಬೆಂಗಾಲ್ಗೆ ಹೊಡಿತು ಅಂದ್ರೆ ಆಗ ತಮಿಳ್ನಾಡು, ಆಂಧ್ರ, ಶ್ರೀಲಂಕಾ ಇದೆಲ್ಲ ಪ್ರದೇಶಗಳು ತುಂಬಾ ದೊಡ್ಡ ಸುನಾಮಿನ ಎದುರಿಸಬೇಕಾಗುತ್ತೆ. ಇದರಿಂದ ಏನೇನು ಅಪಾಯ ಆಗುತ್ತೆ ಅಂದ್ರೆ ದೊಡ್ಡ ದೊಡ್ಡ ಕಟ್ಟಡಗಳ ಜೊತೆ ಇಡೀ ಸಿಟಿಯ ಇನ್ಫ್ರಾಸ್ಟ್ರಕ್ಚರ್ ನೆಲಸಮ ಆಗೋಗುತ್ತೆ. ಮತ್ತೆ ಈ ಆಸ್ಟ್ರಾಯ್ಡ್ ಭಾರತದ ನಕ್ಷೆಯನ್ನೇ ಬದಲಾಯಿಸಬಹುದು. ಈ ತರ ಬದಲಾಗೋ ಸ್ಥಿತಿಯಲ್ಲಿ ನಾವು ಇನ್ನೊಂದು ಸ್ಟೇಟ್ಗೆ ಹೋಗಕ್ಕಾಗಲ್ಲ. ಇಷ್ಟು ದೊಡ್ಡ ಜನಸಂಖ್ಯೆನ ನಾವು ಶಿಫ್ಟ್ ಮಾಡ್ಬೇಕು ಅಂತಂದ್ರೆ ನಾವು ರೋಡ್, ರೈಲ್ವೆ, ಏರ್ಲೈನ್ಸ್ ನ ಯೂಸ್ ಮಾಡ್ಬೇಕು ಅಂತಂದ್ರೆ ತುಂಬಾನೇ ತಡ ಆಗತ್ತೆ. ಹಾಗೆ ಈ ಮಿಷನ್ಗೆ ಫ್ಯೂಯಲ್ ನ ತರಬೇಕು ಅಂತಂದ್ರೇನೆ ತಿಂಗಳಗಟ್ಲೆ ತಗೊಳುತ್ತೆ. ಮತ್ತೆ ಇಷ್ಟೇ ಅಲ್ಲ, ಈ ವಿಷಯ ಏನಾದ್ರೂ ಸಾಮಾನ್ಯ ಜನರು ಗೊತ್ತಾದ್ರೆ ಆಗ ಗದ್ದಲದಲ್ಲೇ ಎಷ್ಟು ಜನರ ಪ್ರಾಣ ಹೋಗುತ್ತೆ ಅಂತ ಯೋಚನೆ ಮಾಡಿ. ಶಿಫ್ಟ್ ಮಾಡ್ಲಿಲ್ಲ ಅಂದ್ರೆ ಎಷ್ಟ್ ನಷ್ಟ ಆಗ್ಬೋದು? ಇದನ್ ಕೇಳಿ ನಿಮ್ಗೆ ತುಂಬಾ ದುಃಖ ಆಗ್ಬೋದು. ಸುಮಾರು 4 ಕೋಟಿ ಜನರ ಜೀವ ಹೋಗ್ಬೋದು. ನಿಮ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ ಅಂತಂದ್ರೆ ನಾವು ಸುಮ್ನೆ ಕೈ ಕಟ್ಕೊಂಡು ಕುತ್ಕೊಳಕ್ಕಾಗತ್ತಾ? ಇಂಡಿಯನ್ ಆರ್ಮಿಗೆ ಯಾವುದು ಅಸಾಧ್ಯ ಅಲ್ಲ. ಎಲ್ರು ಕೂತ್ಕೊಳ್ಳಿ, ಪ್ಲೀಸ್ ಕೂತ್ಕೊಳ್ಳಿ. ನಮ್ಮ ಮಾತೃಭೂಮಿ ಮೇಲೆ ಒಂದು ಗೆರೆ ಕೂಡ ಬೀಳಬಾರ್ದು. ಇದು ಆಸ್ಟ್ರಾಯ್ಡ್ನ ಸರ್ಫೇಸ್ ಮ್ಯಾಪ್. ಆಸ್ಟ್ರಾಯ್ಡ್ನ ಹಿಂಭಾಗದಲ್ಲಿ ಒಂದು ದೊಡ್ಡ ಹೋಲ್ ಇದೆ. ಮತ್ತೆ ಈ ಹೋಲ್ ಆಸ್ಟ್ರಾಯ್ಡ್ನ ಮಧ್ಯದ ಭಾಗದವರೆಗೂ ಹೋಗುತ್ತೆ. ಸೆಂಟರೇ ಇದರ ವೀಕೆಸ್ಟ್ ಪಾಯಿಂಟ್. ನಾವೇನಾದ್ರೂ ಆ ಪಾಯಿಂಟ್ ಅಲ್ಲಿ ನ್ಯೂಕ್ಲಿಯರ್ನ ಬ್ಲಾಸ್ಟ್ ಮಾಡಿದ್ರೆ ಅದು 2 ಭಾಗವಾಗಿ ಛಿದ್ರ ಆಗುತ್ತೆ. 2 ಬೇರೆ ಬೇರೆ ದಿಕ್ಕಲ್ಲಿ ಹೊರಟೋಗುತ್ತೆ. ಇದು ಸೇಫ್ಟಿ ಲೈನ್. ಆಸ್ಟ್ರಾಯ್ಡ್ ಈ ಸೇಫ್ಟಿ ಲೈನ್ ಅನ್ನ ದಾಟಿ ಮುಂದೆ ಹೋಗೋದಕ್ಕೂ ಮುಂಚೆ ನಾವಿದನ್ನ ಬ್ಲಾಸ್ಟ್ ಮಾಡಬೇಕು. ಯಾಕಂದ್ರೆ ಇದು ಭೂಮಿಯ ಗ್ರಾವಿಟಿ ಝೋನ್ಗೆ ಬರಲೇಬಾರ್ದು. ಒಂದು ವೇಳೆ ಆಸ್ಟ್ರಾಯ್ಡ್ ಸೇಫ್ಟಿ ಲೈನ್ ಅನ್ನ ದಾಟಿದ್ರೆ ಅದನ್ನ ಬ್ಲಾಸ್ಟ್ ಮಾಡಿದ್ರೂ ಯಾವುದೇ ಪ್ರಯೋಜನ ಇಲ್ಲ. ಭೂಮಿ ಅದಕ್ಕೆ ಬೇಟೆ ಆಗೇ ಆಗುತ್ತೆ. ಆಸ್ಟ್ರಾಯ್ಡ್ ಸೇಫ್ಟಿ ಲೈನ್ ಅನ್ನ ದಾಟೋದಕ್ಕೆ ಇನ್ನೂ 6 ದಿನ ಬೇಕಾಗತ್ತೆ. ಮೀಡಿಯಾ ಕಣ್ಣಿಗೆ ಬೀಳೋ ಮುಂಚೆ ನಾವು ರಾಕೆಟ್ ಲಾಂಚ್ ಮಾಡಿ ಆ ಆಸ್ಟ್ರಾಯ್ಡ್ ನ ಬ್ಲಾಸ್ಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ ಸರ್. ಸ್ಯಾಟಲೈಟ್ ಮೇಂಟೆನೆನ್ಸ್ ಪ್ರೋಗ್ರಾಮ್ ಹೆಸರಲ್ಲಿ ನಾವು ರಾಕೆಟ್ನ ಲಾಂಚ್ ಮಾಡ್ಬೋದು. ರಾಕೆಟ್ನ ಲಾಂಚ್ ಮಾಡೋದು ಈ ನಡುವೆ ತುಂಬಾನೇ ಕಾಮನ್ ಆಗ್ಬಿಟ್ಟಿದೆ. ಚೀಫ್, ಬ್ಲಾಸ್ಟ್ ಆಗೋ ವಿಚಾರ ಒಪ್ಕೋತೀನಿ. ಆದರೆ ಒಂದು ಪ್ರಾಬ್ಲಮ್ ಇದೆ. ಇಷ್ಟು ದೊಡ್ಡ ಹಾಗೆ ಪವರ್ಫುಲ್ ಮಿಸೈಲ್ ನಮ್ಮ ಇಂಡಿಯಾದಲ್ಲಿ ಇಲ್ಲ, ಬೇರೆ ಯಾವ ದೇಶದಲ್ಲೂ ಇಲ್ಲ. ಎಲ್ಲ ದೇಶದವರು ಸೇರ್ಕೊಂಡು ಯುನೈಟೆಡ್ ನೇಷನ್ನಲ್ಲಿ ಪೀಸ್ ಟ್ರೀಟಿಗೆ ಸೈನ್ ಮಾಡಿದ್ರು. ಅದರಲ್ಲಿ ಏನಿತ್ತು ಅಂದ್ರೆ ಯಾವ ದೇಶನೂ 20 ಟನ್ಗಿಂತ ಅಧಿಕವಾಗಿರೋ ನ್ಯೂಕ್ಲಿಯರ್ನ ಬಳಸೋ ಹಾಗಿಲ್ಲ. ಮತ್ತೆ ಇಷ್ಟು ದೊಡ್ಡ ಆಸ್ಟ್ರಾಯ್ಡ್ನ ಬ್ಲಾಸ್ಟ್ ಮಾಡೋದಕ್ಕೆ ಕಮ್ಮಿ ಅಂದ್ರೂ 200 ಟನ್ ನ್ಯೂಕ್ಲಿಯರ್ ಬೇಕಾಗುತ್ತೆ. ಚೀಫ್, ನಾನು ನಿಮ್ಮ ಜೊತೆ ಆಫ್ ದ ರೆಕಾರ್ಡ್ ಸ್ವಲ್ಪ ಮಾತಾಡಬೇಕಿತ್ತು. ಪರ್ಮಿಷನ್ ಕೊಡ್ತೀರಾ? ಧೈರ್ಯವಾಗಿ ಹೇಳಿ ಕ್ಯಾಪ್ಟನ್. ಬ್ಲಾಕ್ ಮಾರ್ಕೆಟಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ನ ಖರೀದಿ ಮಾಡಿರುವಂತ ಕೆಲವು ದೇಶಗಳು ಈ ಪ್ರಪಂಚದಲ್ಲಿವೆ. ನಾವೇನಾದ್ರೂ ಈ ತರ ಪರಿಸ್ಥಿತಿಲಿ ಅವರಿಂದ ಸಹಾಯ ಪಡಿಬೋದಾ? ಏನು ನಾವು ಭಯೋತ್ಪಾದಕರ ತರ ನ್ಯೂಕ್ಲಿಯರ್ನ ಕದ್ದು ಕೊಂಡ್ಕೋಬೇಕಾ? ಯೋಚನೆ ಮಾಡೋದಕ್ಕೆ ನನಗೆ ಸಮಯ ಬೇಕು. ದಿಸ್ ಮೀಟಿಂಗ್ ಇಸ್ ಅರ್ಜೆಂಟ್. ಈ ಐಡೆಂಟಿಫಿಕೇಶನ್ ನಂಬರ್ ಅನ್ನ ಟ್ರೇಸ್ ಮಾಡಿ. ನಾನು ನಿನ್ಗೆ ಕೆಲ್ಸದ ವಿಷಯವಾಗಿ ಫೋನ್ ಮಾಡಿದ್ದು.
ಬರೀ ಒಂದು ಮಾತ್ರ 200 kg ಟನ್ ನ್ಯೂಕ್ಲಿಯರ್ ಮಿಸೈಲ್. ನಿನಗ್ ಗೊತ್ತಿದ್ಯಾ ನೀನ್ ಈ ಸಮಯದಲ್ಲಿ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ? ಹಾಗಿದ್ರೆ ನನಗೆ ನಿನ್ನ ಅವಶ್ಯಕತೆ ಇಲ್ಲ. ಈಗಲೇ ಕಾಲನ್ನು ಕಟ್ ಮಾಡು. ಜೊತೆಗೆ ನಮ್ಮ ಎಲ್ಲ ಕನೆಕ್ಷನ್ಸನ್ನು ಕೂಡ ಕಟ್ ಮಾಡು. ನಿನ್ನ ಇನ್ಫಾರ್ಮೇಶನ್ ಸರಿಯಾಗಿದೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನಾವು ಇಂಡಿಯನ್ ಎಂಬಸಿಯಿಂದ ಸಹಾಯ ಪಡ್ಕೊಳ್ಳೋಕ್ಕಾಗಲ್ವಾ? ಇಲ್ಲ, ಇದು ಟ್ರೀಟಿಯ ವಿರುದ್ಧ ಆಗತ್ತೆ. ಅವರಿದಕ್ಕೆ ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಮತ್ತೆ ಬೇರೆ ದೇಶಗಳು ಅವರು ಈ ವಿಷಯವಾಗಿ ಯಾವುದಾದ್ರೂ ದೊಡ್ಡ ಆಕ್ಷನ್ ಅನ್ನ ತಗೋಬಹುದು. ಅವ್ರೇನಾದ್ರೂ ನಮ್ಮ ಸಹಾಯನ ತಿರಸ್ಕರಿಸಿದ್ರೆ ನಮ್ಮ ಹತ್ರ ಬೇರೆ ಯಾವ ಉಪಾಯ ಇದೆ ಚೀಫ್? ಒಂದು ಉಪಾಯ ಮಾತ್ರ ಇರೋದು. ಈಗ ನಾನು ನಿಮ್ ಜೊತೆ ಹೇಳ್ತಿರೋಂಥ ಮಾತುಗಳು ಅದು ಯಾವ ರೆಕಾರ್ಡಲ್ಲೂ ಇಲ್ಲ. ಇದು ಒಂದು ಸೀಕ್ರೆಟ್ ಮಿಷನ್. ಮತ್ತೆ ಇದರ ರಿಪೋರ್ಟ್ ಪ್ರೈಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಮತ್ತೆ ಡಿಫೆನ್ಸ್ ಮಿನಿಸ್ಟರ್ ಎಲ್ಲರಿಗೂ ಕಳಿಸ್ಕೊಡ್ತೀವಿ. ನಾವೀಗ ಮಿಸೈಲನ್ನು ಕಳ್ತನ ಮಾಡಬೇಕು. ಚೀಫ್, ಬೇರೆ ದೇಶಗಳಿಂದ ಮಿಸೈಲ್ನ ಕದಿಯೋದ್ರಿಂದ ವಾರ್ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲ, ಅವರು ಈ ಮಿಸೈಲನ್ನು ಇಟ್ಕೊಳ್ಳೋದು ಇಲ್ಲಿಗಲ್. ಅವರು ಮಿಸ್ಸಿಂಗ್ ರಿಪೋರ್ಟ್ ಅನ್ನ ಕೂಡ ಮಾಡೋದಕ್ಕಾಗಲ್ಲ. ಆದ್ರೆ ಮಿಸೈಲನ್ನು ಕದಿಯೋದು ಮಕ್ಕಳಾಟ ಅಲ್ಲ. ಯಾಕಂದ್ರೆ ಆ ಮಿಸೈಲ್ ಅವರ ದೇಶದಲ್ಲಿ ಇಲ್ಲ. ಅದನ್ನ ಯಾವ ಜಾಗದಲ್ಲಿ ಇಟ್ಟಿದ್ದಾರೆ ಅಂದ್ರೆ ಅಲ್ಲಿಂದ ಜಗತ್ತಿನ ಯಾವುದೇ ಮೂಲೆಗೆ ಬೇಕಾದ್ರೂ ದಾಳಿ ಮಾಡಬಹುದು. ಅದು ಸ್ಪೇಸ್ ಅಲ್ಲಿದೆ. ಅದನ್ನ ಸ್ಪೇಸಲ್ಲಿ ರಿಸರ್ಚ್ ಸೆಂಟರ್ ಹತ್ರ ಪಾರ್ಕ್ ಮಾಡಿದ್ದಾರೆ. ಆದ್ರೆ ಅಸ್ಲಿಗೆ ಅದೊಂದು ಮಿಲಿಟರಿ ಬೇಸ್. ಯಾವಾಗ ಬೇಕಾದ್ರೂ ನಾಶ ಆಗ್ಬೋದು. ಭವಿಷ್ಯದಲ್ಲಿ ವಾರ್ಸ್ ಸ್ಪೇಸಿಂದನೇ ಮಾಡ್ತಾರೆ. ಅವರು ಇದೇ ಉದ್ದೇಶ ಇಟ್ಕೊಂಡು ಮಾಡಿರೋದು. ಮತ್ತೆ ಸ್ಪೇಸ್ ಸ್ಟೇಷನ್ ಅಲ್ಲಿ ಈ ಮಿಸೈಲ್ ಅನ್ನ ಒಂದು ಸೆಕ್ಯೂರ್ಡ್ ವಾರ್ಡ್ ನಲ್ಲಿ ಇಟ್ಟಿದ್ದಾರೆ. ಅವರ ಅಲಾರ್ಮ್ ಸಿಸ್ಟಮ್ ಇಂದ ತಪ್ಪಿಸ್ಕೊಂಡು ಮುಂದೆ ಹೋಗೋದು ಹೆಚ್ಚು ಕಡಿಮೆ ಅಸಾಧ್ಯನೇ. ಒಂದ್ ವೇಳೆ ಹೇಗಾದ್ರೂ ಮಾಡಿ ನಾವು ಒಳಗಡೆ ಹೋದ್ವಿ ಅಂದ್ರೂ ಕೂಡ ಅಲ್ಲಿ ನಮ್ಗೆ ಒಂದು ದೊಡ್ಡ ಸೈನ್ಯ ಸಿಗತ್ತೆ. ಆದ್ರೆ ಹೀಗೆ ವಾಲ್ಟ್ನ ಬ್ರೇಕ್ ಮಾಡಿ ಅದ್ರ ಒಳಗೆ ಹೋಗೋ ಹಾಗೆ ನಮ್ ಟೀಮ್ಗೆ ಯಾವುದೇ ಟ್ರೈನಿಂಗು ಸಿಕ್ಕಿಲ್ಲ ಚೀಫ್. ಇದಕ್ಕೋಸ್ಕರ ನಾವು ನಮ್ಮ ಟೀಮ್ ಮೇಲೆ ಡಿಪೆಂಡ್ ಆಗೋದಕ್ಕಾಗಲ್ಲ. ಈ ಕಷ್ಟವಾದ ಕೆಲಸಕ್ಕೆ ನಮ್ಗೆ ಒಬ್ಬ ಎಕ್ಸ್ಪರ್ಟ್ನ ಅವಶ್ಯಕತೆ ಇದೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ನಾವಿದನ್ನ ಸಾಧಿಸೋದಕ್ಕೆ ಒಬ್ಬ ಬುದ್ಧಿವಂತ ಕಳ್ಳನ್ನ ಹೈರ್ ಮಾಡಬೇಕು. ಈ ತರ ಗಂಭೀರವಾದ ಮಿಷನ್ ಪೂರ್ತಿ ಮಾಡೋದಕ್ಕೆ ನಾವ್ ಯಾರನ್ನೂ ನಂಬೋಕ್ಕಾಗಲ್ಲ. ಅದು ಯಾವ್ದೋ ಕಳ್ಳನ್ನ. ನಿಮ್ಗೆಲ್ಲ ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. 4 ಕೋಟಿ ಅಮಾಯಕ ಜನರನ್ನ ಕಾಪಾಡೋದ್ರಲ್ಲಿ ಒಬ್ಬ ಕಳ್ಳನ್ನ ಹೈರ್ ಮಾಡೋದಕ್ಕೆ ಏನ್ ಸಮಸ್ಯೆ? ನನ್ನ ಈ ನಿರ್ಧಾರ ನಿಮ್ಗೆ ತಪ್ಪು ಅನ್ಸುತ್ತಾ? ನೀವ್ ಕೊಟ್ಟಿರೋ ಆರ್ಡರ್ಸ್ಗಳನ್ನ ನಾವು ಪ್ರಶ್ನೆ ಮಾಡದೆ ಪಾಲಿಸ್ತೀವಿ ಚೀಫ್. ವೇಟಿಂಗ್ ಫಾರ್ ಯುವರ್ ಕಮಾಂಡ್ ಚೀಫ್. ನಾವು ನಿಮ್ ಜೊತೆ ಇದ್ದೀವಿ ಚೀಫ್. ಸರಿ, ಹಾಗಿದ್ರೆ ನಾವು ಆದಷ್ಟು ಬೇಗ ಜಗತ್ತಿನ ಒಬ್ಬ ಸ್ಮಾರ್ಟ್ ಕಳ್ಳನ್ನ ಹುಡುಕ್ಬೇಕು. ಈ ಆಸ್ಟ್ರಾಯ್ಡ್ 60 ಸ್ಕ್ವೇರ್ ಕಿಲೋಮೀಟರ್ ರೇಡಿಯಸ್ ಅಷ್ಟು ದೊಡ್ಡದು. ಒಂದು ವೇಳೆ ಇದು ಭೂಮಿ ಮೇಲೆ ಅಪ್ಪಳಿಸಿದ್ರೆ ಎಷ್ಟು ನಗರಗಳು ನಾಶ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಇದರಿಂದ ಭೂಮಿ ಮೇಲೆ ಎಂಥ ಪ್ರಭಾವ ಬೀರುತ್ತೆ ಅಂದ್ರೆ ಮುಂದಿನ 100 ವರ್ಷಗಳ ಕಾಲ ಅದು ಮರುಭೂಮಿಯಾಗಿರುತ್ತೆ. ಈ ಆಸ್ಟ್ರಾಯ್ಡ್ ನ್ಯೂಕ್ಲಿಯರ್ಗಿಂತ ತುಂಬಾನೇ ಅಪಾಯಕಾರಿ. ಡಿಫೆನ್ಸ್ ಟೀಮ್ ಇದನ್ನು ತಡೆಯೋದಕ್ಕೆ ಪೂರ್ತಿ ಪ್ರಯತ್ನ ಮಾಡ್ತಾರೆ. ಮತ್ತೆ ನಾವು ಈ ಮಿಷನ್ ಜನರಿಂದ ಗೌಪ್ಯವಾಗಿದ್ದೀವಿ. ಯಾಕಂದ್ರೆ ಜನರಲ್ಲಿ ಆತಂಕ ಉಂಟುಮಾಡುವ ಅನ್ನೋ ಕಾರಣಕ್ಕೆ. ಇತ್ತೀಚೆಗೆ ಜನ ಫೇಮಸ್ ಆಗೋದಕ್ಕೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಆಡೋಕ್ ಶುರು ಮಾಡ್ತಿದಾರಪ್ಪ. ನಂಗೆ ಏನಾದ್ರೂ 5 ದಿನ ಟೈಮ್ ಕೊಟ್ರೆ ಇವ್ರಿಗೆಲ್ಲರನ್ನೂ ಒಬ್ಬೊಬ್ಬರನ್ನಾಗೆ ಎನ್ಕೌಂಟರ್ ಮಾಡ್ಬಿಡ್ತೀನಿ. ಸ್ವಾತಿ ಕೆಲವು ಗೂಂಡಾಗಳನ್ನ ಎನ್ಕೌಂಟರ್ ಮಾಡೋದ್ರಿಂದ ಪೂರ್ತಿ ದೇಶನ ಸುಧಾರ್ಸಕ್ಕಾಗಲ್ಲ. ಅವನ ಹೆಸರು ವಾಸು.
ತುಂಬ ಕಿಲಾಡಿ ಅವನು. ಅದಕ್ಕೆ ಇಂಥವನ್ನ ನಾವು ಒಂದು ಸ್ಪೆಷಲ್ ಸೆಲ್ನಲ್ಲಿ ಲಾಕ್ ಮಾಡಿಟ್ಟಿದ್ದೀವಿ. ನೋಡೋಣ ಏನೇನ್ ಮಾಡ್ತಾನೆ ಅಂತ. ನಿಜವಾಗ್ಲೂ ಅಷ್ಟೊಂದು ದೊಡ್ಡ ಕಳ್ಳನ? ಹಾಂ ಸರ್, ತುಂಬ ಬುದ್ಧಿವಂತ ಅವನು. ಒಂದ್ಸಲ ಏನು ಮಾಡ್ದ ಅಂತ ಹೇಳಿದ್ರೆ ಇದ್ದಕ್ಕಿದ್ದ ಹಾಗೆ ಜೈಲಿಂದ ನಾಪತ್ತೆ ಆದ. ಬೀಗ ಹಾಕಿತ್ತು, ಕಂಬಿಗಳು ಸರಿ ಇದ್ವು, ಆದರೂ ಹೇಗೋ ತಪ್ಪಿಸ್ಕೊಂಡ. ಆದರೆ ನಿಮಗೆಲ್ಲ ವಾಸು ಜೊತೆ ಏನು ಕೆಲಸ? ಸರ್ಕಸ್ ಅಲ್ಲಿ ಕೆಲಸ ಮಾಡಿಸ್ಬೇಕಾಗಿದೆ. ನಮಗೆ ಇನ್ಸಲ್ಟ್ ಮಾಡ್ತಿದ್ದಾನೆ. ಇದು ಒನ್ ಸೈಡೆಡ್ ಮಿರರ್. ಅವ್ನು ನಮ್ಮನ್ನ ನೋಡಕ್ಕಾಗಲ್ಲ. ವಾಸುದೇವ್, ಈ ವ್ಯಕ್ತಿನ ನೀವು ಹ್ಯಾಂಡಲ್ ಮಾಡೋದಕ್ಕೆ ತುಂಬಾ ಸಮಾಧಾನವಾಗಿರಬೇಕಾಗುತ್ತೆ. ಇವನು ಮೆಜಿಷಿಯನ್, ತಪ್ಪಿಸ್ಕೊಳ್ಳೋದ್ರಲ್ಲಿ ನಿಪುಣ. ಇವನು ಇದುವರೆಗೂ ಹೊಡಿದೇ ಇರೋ ಬೀಗನೇ ಇಲ್ಲ. ಯಾವ ಕಂಬಿನೂ ಇವನ್ನ ಬಂಧಿಸೋಕ್ಕಾಗೋದಿಲ್ಲ. ಇದಕ್ಕೂ ಮುಂಚೆ ಇವನು ಮ್ಯಾಜಿಕ್ ಶೋಗಳನ್ನ ಮಾಡ್ತಾ ಇದ್ದ. ಆದರೆ ನಂತರ ಅವನ ಕೈ ಚಾಳಕನ ಬಳಸ್ಕೊಂಡು ಈ ಸಿಟಿಲಿ ಬ್ಲ್ಯಾಕ್ ಮನಿ ಇಟ್ಟಿರೋ ಮನೆಗಳನ್ನೆಲ್ಲ ದೋಚೋಕ್ ಶುರು ಮಾಡ್ದ. ನಿಮ್ಗೆಲ್ಲ ಗೊತ್ತೇ ಇದೆ, ಕೆಲವು ದಿನಗಳ ಹಿಂದೆ ನೈಟ್ ಕ್ಲಬ್ ಶೂಟ್ ಔಟ್ ಅಲ್ಲಿ ಇಬ್ರು ಕೊಲೆ ಆಯ್ತು. ಅದಕ್ಕೆ ಮಿನಿಸ್ಟರ್ ಮಗನೇ ಕಾರಣ ಆಗಿದ್ದ. ಅವನ್ನ ಬಚಾವ್ ಮಾಡೋದಕ್ಕೋಸ್ಕರ ಅವ್ರ ಮನೆ ವಾಚ್ಮನ್ ಮಗನ ಇದ್ರಲ್ಲಿ ಸಿಗಾಕ್ಸಿದ್ರು. ಮತ್ತೆ ಕೊಲೆ ಮಾಡೋದಕ್ಕೆ ಬಳಸಿದ ವೆಪನ್ನ ಪೊಲೀಸ್ ಎವಿಡೆನ್ಸ್ ರೂಮ್ ಅಲ್ಲಿ ಇಡ್ಲಾಗಿತ್ತು. ಆದ್ರೆ ಇವ್ರು ಏನ್ ಮಾಡಿದ್ರು ಅಂತ ಗೊತ್ತಾ? ಬೆಳಗ್ಗೆ ತನಕ ಇದು ಸರಿ ಇತ್ತು, ಗೊತ್ತಿಲ್ಲ ಇದ್ದಕ್ಕಿದ್ದಾಗ ಇದಕ್ಕೆ ಏನಾಯ್ತು ಅಂತ. ಸರ್, ಹಾ, ಈ ಫ್ಲಾಪಿ ಎಲ್ಲ ನಾನು ಹುಟ್ಟಕ್ಕೆ ಮುಂಚೆನೆ ಬಂದಾಗಿತ್ತು. ಇದರಲ್ಲಿ ಇನ್ನೂ ಎಷ್ಟು ದುಡಿತೀರಾ? ಸ್ವಲ್ಪ ಅಪ್ಡೇಟ್ ಆಗಿ. ಚೆಕ್ ಇನ್ ಮೇಟ್. ಅಣ್ಣ, ನಾವ್ ಹ್ಯಾಕ್ ಮಾಡಾಯ್ತು. ಏಯ್, ಕದ್ದಿರೋ ಮಾಲೆಲ್ಲ ಎಲ್ಲಿಟ್ಟಿದ್ದೀರಾ ಅಂತ ಹೇಳೋ. ಹೇಳ್ತೀಯಲ್ಲ, ಚರ್ಮ ಸುಲಿಲ್ಲ. ಆಯ್ಬಿಡ. ಸರ್, ಯಾವ ಸ್ಟೇಷನ್ ಇಂದ? ಪಾಂಡಿಚೇರಿ. ರಿಜಿಸ್ಟರ್ ನಲ್ಲಿ ಹೆಸರು ಬರೆದು ಸಿಗ್ನೇಚರ್ ಮಾಡಿ. ಸರ್, ರಾಜೇಶ್ ಕಣ್ಣನ್. ನೀವು ಹೋಗಿ ಸರ್. ಬೇರೆ ಪೊಲೀಸ್ ಸ್ಟೇಷನ್ ಪೊಲೀಸ್ ಹೇಗೆ ಒಳಗ್ಬಿಟ್ಟೆ? ಸರ್, ಅವನು ಪೊಲೀಸ್ನವನೇ ಸರ್. ನೀನು ಸಿಸ್ಟಮ್ ಅಲ್ಲಿ ವೆರಿಫೈ ಮಾಡಿದ್ಯಾ? ಮಾಡಿದೆ ಸರ್. ಅವನೀಗ ಎಲ್ಲಿದ್ದಾನೆ? ಒಳಗಿದ್ದಾನೆ? ಎಲ್ಲಿ? ಸರ್, ಇಲ್ಲಿಂದ ಯಾರನ್ನು ಹೊರಗೆ ಹೋಗಕ್ ಬಿಡ್ಬೇಡಿ. ಓಕೆ ಸರ್. ಗೇಟ್ ಬಂದ್ ಮಾಡಿ, ಯಾರನ್ನು ಹೊರಗೆ ಬಿಡ್ಬೇಡಿ. ಬಿಡಿ ಸರ್. ಗೊತ್ತಿಲ್ಲ ಸರ್.
ಚೆಕ್ ಮಾಡಿ ಇವನ್ನ. ಅವನ್ ಜೇಬ್ನ ಚೆಕ್ ಮಾಡಿ. ಸರಿಯಾಗೆಲ್ಲ ಕಡೆ ಹುಡುಗಿ. ಚೆನ್ನಾಗಿದೆ. ಅಂಕಲ್ ಇದನ್ನ ಹಿಡ್ಕೊಳ್ಳಿ. ಏನಪ್ಪ ಇದು? ಎಲ್ಲ ಕಡೆ ಹುಡುಕಿದ್ವಿ ಸರ್, ಆದ್ರೆ ಗನ್ ಸಿಗ್ಲಿಲ್ಲ. ಕಣ್ ಸಿಕ್ಕದ್ಮೇಲೆ ಇವನ್ನ ಹೋಗೋದಿಕ್ ಬಿಡಿ. ಓಕೆ ಸರ್. ಸರ್, ಗನ್ನ ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ದೀವಿ. ನೀನ್ ಚಮತ್ಕಾರನ ಪೊಲೀಸವ್ರಿಗೆ ತೋರಿಸಿ ತುಂಬಾ ದೊಡ್ಡ ತಪ್ಪು ಮಾಡ್ದೆ. ಇಲ್ಲಿ ಕೆಳಗೆ ಬಿದ್ದಿರೋ ಈ ಫೈಲ್ಸು ತಪ್ಪಿಸ್ಕೊಂಡು ಹೋಗಿರೋ ಟೆರರಿಸ್ಟ್ಗಳಿಗೆ ಸಂಬಂಧಪಟ್ಟಿದ್ದು. ಅವ್ರುಗಳಂತೂ ನನ್ನ ಕೈಗೆ ಸಿಗ್ಲಿಲ್ಲ. ಆದ್ರೆ ನೀನ್ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಈ ಕೇಸಲ್ಲಿ ನಿನ್ನೆ ಫಿಟ್ ಮಾಡ್ತೀನಿ. ಎಷ್ಟು ವರ್ಷ ಜೈಲ್ ಶಿಕ್ಷೆ? ಕಡಿಮೆ ಅಂದ್ರೂ 10 ವರ್ಷ ಆಗತ್ತೆ ಸರ್. ನನ್ನ ಮಗನ ಜೀವ ಉಳಿಸ್ದೆ, ಆದ್ರೆ ನೀನೇ ಈಗ ನಿನ್ ಮಗನಿಂದ ದೂರ ಆಗ್ತಾ ಇದೀಯ. ನಿನ್ನ ಜೈಲಿಗೆ ಆಗ್ತಾ ಇದಾರೆ ಈಗ. ಒಳ್ಳೆಯವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಂತು ನೋಡೋದಕ್ಕೆ ನನ್ನ ಕೈಲಾಗಲ್ಲ. ಇದು ನನ್ನ ಕರ್ತವ್ಯ ಅಷ್ಟೇ. ಇವನ್ಗೇನಾದ್ರೂ ವೀಕ್ನೆಸ್ ಇದೆ ಅಂದ್ರೆ ಅದು ಅವನ ಮಗ ರವಿ. ಇವನ್ ಮಗನ ಮುಂದೆ ಇಟ್ಕೊಂಡು ನಾವು ಯಾವ ಕೆಲಸ ಬೇಕಾದ್ರೂ ಮಾಡಿಸ್ಬೋದು. ವಾಸು ಮಗ ಬಂದಿದ್ದಾನೆ, ನೀವು ಅವನ್ನ ನೋಡ್ತೀರಾ? ಇಲ್ಲ ಇಲ್ಲ, ಮಗುನ ವಾಸು ಹತ್ರ ಬಿಡಿ. ಓಕೆ ಸರ್. ನಿನ್ ಮಗ ನಿನ್ನ ನೋಡೋದಕ್ ಬಂದಿದ್ದಾನೆ. ಒಳಗಡೆ ಕಳಿಸ್ತಾ ಇದ್ದೀನಿ ಅವನ್ನ. ಇಲ್ಲೀಗ ನಮ್ಮನ್ನ ಯಾವಾಗ್ಲೂ ವಿಸಿಟಿಂಗ್ ಏರಿಯಾದಲ್ಲಿ ಮೀಟ್ ಮಾಡಿಸ್ತೀರಾ? ನೋಡೋದಿದ್ರೆ ಇಲ್ಲೇ ನೋಡು, ಇಲ್ಲಾಂದ್ರೆ ವಾಪಸ್ ಕಳಿಸ್ತೀನಿ. ವಾಪಸ್ ಕಳ್ಸೋದ್ ಬೇಡ, ನಾನು ಇಲ್ಲೇ ಭೇಟಿ ಮಾಡ್ತೀನಿ. ನನ್ನ ಕೈಯಲ್ಲಿರೋ ಬೇಡಿನ ತೆಗೀರಿ ಸಾಕು. ಚಿಕ್ಕ ಮಕ್ಳ ಎದುರಿಗೆ ಚೆನ್ನಾಗ್ ಅನ್ಸಲ್ವಲ್ಲ? ನೀನ್ ಕ್ರೈಮ್ ಮಾಡ್ತಿದ್ದಲ್ಲ, ಅವಾಗ ನಿನ್ಗೆ ಮರ್ಯಾದೆ ನೆನಪರ್ಲಿಲ್ವಾ? ಇವಾಗ ಮರ್ಯಾದೆ ಬಗ್ಗೆ ಉಪದೇಶ ಮಾಡ್ತಿದ್ಯಾ? ನೀನ್ ಅವನ್ನ ಇಲ್ಲೇ ನೋಡ್ಬೇಕು. ನನ್ ಕೈಗೆ ಬೇಡಿ ಹಾಕ್ತೀಯ ನೀನು? ಕಳ್ಳ ಪೊಲೀಸ್ಗೆ ಬೇಡಿ ಹಾಕ್ಬಿಟ್ಟ. ಚೀಫ್ ಇವನ್ ಬುದ್ಧಿವಂತಿಕೆನ ನೋಡ್ಲಿ. ನನ್ಗೂ ಮರ್ಯಾದೆ ಇದೆ. ನನ್ ಮರ್ಯಾದೆ ತೆಗಿಬೇಡ ಕಣೋ. ಸಾಯಂಕಾಲ ಊಟಕ್ಕೆ ಬಿರಿಯಾನಿ ಕೊಡ್ತೀನಿ ಕಣೋ, ಬಿಟ್ಬಿಡ ನನ್ನ. ವಿಸಿಟಿಂಗ್ ಅವರ್ಸ್ ಅಲ್ಲಿ ಬೇಡಿನ ಹಾಕೋದ್ ತಪ್ಪು ಅಂತ ಗೊತ್ತು ತಾನೆ ನಿನಗೆ? ಅಕಸ್ಮಾತ್ ನೀನ್ ನನ್ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ಅಯ್ಯೋ ಅಣ್ಣ, ಬೇಡಿ ಇಲ್ದೆ ನೋಡಿವಂತೆ ಅವನ್ನ. ಬೇಕಿದ್ರೆ ಬೀಗ ಕೊಡ್ತೀನಿ ನಾನು, ತಗೋ ಇದನ್ನ. ಇವನ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಇವ್ನ್ ಕೆಲ್ಸಕ್ ಬಾರ್ದವನು ಅಂತ ಅನಿಸ್ತಿದೆ. ಅವನ್ಗೆ ಅವನ ಮೇಲೆ ತುಂಬಾ ಗರ್ವ ಇದೆ ಚೀಫ್. ಅಪ್ಪ, ರವಿ, ಅಪ್ಪ, ಪ್ಲೀಸ್ ಏನು? ನಿನ್ ಪಾಕೆಟ್ ಚೆಕ್ ಮಾಡು. ಅರೆ ವಾ, ಚಾಕ್ಲೇಟ್. ಇಲ್ಲಿ ಫ್ಯಾನು ಇಲ್ಲ, ನಿಮಗೆ ಶೆಕೆ ಆಗಲ್ವಾ? ಅಪ್ಪನ್ಗೆ ತುಂಬಾ ಚಳಿ ಕಣ. ರಾತ್ರಿ AC ಹಾಕ್ತಾರಲ್ವಾ? ಅಬ್ರಾಕಡಾಬ್ರಾ. ಇಲ್ಲಿ ಪೊಲೀಸ್ ಇದಾರಲ್ಲ, ಅಪ್ಪನ್ ಫ್ರೆಂಡ್ಸ್ ಆಗಿದ್ದಾರೆ. ಮತ್ತೆ ಅವ್ರು ನಿಮ್ಮನ್ನ ಯಾಕೆ ಮನೆಗೆ ಕಾಣಿಸ್ತಾ ಇಲ್ಲ? ಪುಟ ಅವ್ರ ಕೇಕ್ ತಿಂದಾದ್ಮೇಲೆ. ಅಪ್ಪ, ನಿಮ್ ಪಾಕೆಟ್ ಅಲ್ಲಿ ಚೆಕ್ ಮಾಡಿ. ಹೇ, ನನ್ ವಿದ್ಯೆ ಎಲ್ಲ ನಿನಗ್ ಬರ್ತಾ ಇದೀಯಾ? ಹಾಪ. ಅಪ್ಪ, ಅಪ್ಪ ಮಗ ಮಾತಾಡಿದ್ ಸಾಕು. ಬಾ ಮಗನೆ ಬಾ. ಅಪ್ಪ, ಮಿಕ್ಕಿದ್ ಮಾತೆಲ್ಲ ಮನ್ಸಲ್ಲಿ ಮಾಡ್ಕೋ. ಒಂದು 5 ನಿಮಿಷ. ಏ ಬಾ. ಅಂಕಲ್ ಪ್ಲೀಸ್. ಬಾರೋ. ಅಪ್ಪ, ನಡಿ. ಹೆದ್ರು ಬೇಡ ಕಣೋ. ಈಗ ಬರ್ತೀನಿ.
ಇವನ್ ಬಗ್ಗೆ ಏನನ್ಸುತ್ತೆ? ಮಗನ್ ಮೇಲೆ ತುಂಬಾ ಪ್ರೀತಿ ಇದೆ ಸರ್. ಕಾನೂನು ಮುರಿಯೋದಕ್ಕೆ ಹಿಂಜರಿಯೋದಿಲ್ಲ ಅಂತ ಅನಿಸ್ತಾ ಇದೆ. ಆದ್ರೆ ಮನುಷ್ಯ ಒಳ್ಳೆಯವನು. ಇವನನ್ನ ಸೆಲೆಕ್ಟ್ ಮಾಡೋಣ. ಹಾ? ಇವನ್ ಪೇಪರ್ಸ್ ಅನ್ನ ರೆಡಿ ಮಾಡ್ಕೊಳ್ಳಿ. ಎಲ್ಲ ಪ್ರೊಸೀಜರ್ ಮುಗಿದ್ಮೇಲೆ ಇವನ್ನ ಹೆಡ್ ಕ್ವಾರ್ಟರ್ಸ್ಗೆ ಕರ್ಕೊಂಡು ಬನ್ನಿ. ಆದ್ರೆ ಸರ್, ಇಂಡಿಯನ್ ಆರ್ಮಿ ಸ್ಪೆಷಲ್ ಪವರ್ಸ್ ಇಂದ ಇದು ನಿನ್ನನ್ನ ರಿಲೀಸ್ ಮಾಡೋಕೆ ಇರೋ ಆರ್ಡರ್ಸ್. ನಿನ್ ವಿರುದ್ಧ ಇರೋ ಎಲ್ಲ ರೆಕಾರ್ಡ್ಸ್ ಕ್ಲಿಯರ್ ಮಾಡ್ತಾರೆ. ನೀವು ಸ್ವಲ್ಪ ಆಚೆ ಬನ್ನಿ. ಈ ರಿಲೀಸ್ ಆರ್ಡರ್ ಪ್ರಕಾರ ಇಂಡಿಯನ್ ಆರ್ಮಿ ನಿನ್ನಿಂದ ಏನ್ ಬೇಕಾದ್ರೂ ಮಾಡಿಸ್ಬೋದು. ಹೈ ಸೆಕ್ಯೂರಿಟಿ ವಾಲ್ಸ್ ಇಂದ ನೀನು ಕಳ್ತನ ಮಾಡಬೇಕು. ನನ್ನ ಮಗನ ಸುಖಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಹಾಗೇನೆ ನನ್ನ ಜೊತೆಲಿ ನಂಗೊಂದು ಟೀಮ್ ಇದ್ರೆ ಅದು ಏನೇ ಇದ್ರೂ ನಾನು ಮಾಡೇ ಮಾಡ್ತೀನಿ. ಏಯ್, ಥರ್ಡ್ ಅಂಪೈರ್ ಕೊಟ್ಟಿದ್ದಾರಲ್ಲ. ನೀಟಾಗಿ ಗೊತ್ತಾಗ್ತಿದೆ, ಇದು ಔಟ್ ಇಲ್ಲ. ನಾವು ಮಾಡ್ತೀವಲ್ವಾ? ಥರ್ಡ್ ಅಂಪೈರ್ ವೇಟ್ ಮಾಡ್ತಾ ಇದ್ದ. ಅವನಿಗೆ ಗೊತ್ತಿಲ್ಲ ಅವರಪ್ಪ ಫೋರ್ತ್ ಅಂಪೈರ್ ಇಲ್ಲಿ ಕೂತಿದ್ದಾನೆ ಅಂತ. ಏನು ಮಾಡ್ತಾ ಇದ್ದಾನೆ? ಮತ್ತೆ ಯಾಕೋ ಕರೀತಾ ಇದ್ದಾನೆ? ಯಾರೋ ಅವನು? ಆರ್ಮಿ ನಿಮ್ ಹಿಂದೆ ಬಿದ್ದಿದೆ. ಓಡು ಓಡು. ನಾನೇನು ಮಾಡಿಲ್ಲ ಸರ್, ಅದು ಔಟೇ ಇತ್ತು ಸರ್, ನಂಗೇನು ಗೊತ್ತಿಲ್ಲ ಸರ್. ನಮಸ್ಕಾರ ಸರ್. ಬಾ ಹೊರಗೆ ಬಾ. ಹೋದ್ ಮ್ಯಾಚಲ್ಲಿ ಧೋನಿಗೆ ತಪ್ಪಾಗಿ LBW ಔಟ್ ಕೊಟ್ಟಿದ್ರು, ಅದಕ್ಕೆ ಕೇಳು, ಪೊಲೀಸರು ನಮಗೆ 3rd ಡಿಗ್ರಿ ಕೊಟ್ರೆ ನಾವು ಅವ್ರಿಗೆ 90 ಡಿಗ್ರಿ ಕೊಡಬೇಕು. ಏನು ನಿಜ ಹೇಳ್ತಾ ಇದೆಯಾ? ಏನಪ್ಪ ವಾಸು, ಇದೇ ನೀನಿಲ್ಲಿ? ಪೊಲೀಸರು ನಿನ್ನ ಬಿಟ್ಟು ಆರ್ಮಿಯವ್ರು ಹಿಡ್ಕೊಂಡಿದಾರ ನಿನ್ನ? ಅಯ್ಯೋ, ನಿಮ್ಮಿಬ್ಬರನ್ನ ಕರ್ಸಕ್ಕೆ ಹೇಳಿದ್ದೆ ನಾನು. ನೀನಾ? ಅಂದ್ರೆ ನಮ್ಗೆ ಇಲ್ಲಿ ಕರ್ಸಿದ ಕಾರಣ ಏನು? ಮೆಡಲ್ ಕೊಡ್ಸೋದಕ್ಕ? ಆ ಥರನೇ ಅನ್ಕೋ ಹೋಗ್ಲಿ. ಒಂದು ಬೆಲೆ ಬಾಳೋ ವಸ್ತುನ ಎಗರಿಸ್ಬೇಕು ಅಂತ ನನ್ನ ಇಲ್ಲಿ ಕರ್ಕೊಂಬಂದಿದ್ದಾರೆ. ಏನು ಕಳ್ತನನ? ನೋಡೋದಕ್ಕೆ ಒಳ್ಳೆ ಟ್ಯೂಷನ್ ಕ್ಲಾಸ್ ತರ ಇದೆ, ಆದ್ರೆ ಮೇಕಪ್ ರೂಮ್ ತರ ಇದೆಯಲ್ಲ. ಬಹಳ ದಿನ ಆಗೋಯ್ತು, ಮೂಗೊಳಗೆಲ್ಲ ಮೀಸೆ ಹೋಗ್ತಾ ಇದೆ. ಹಂಗ ಆರ್ಮ್ ಫೋರ್ಸ್ನ ಸ್ಪೆಷಲ್ ಪವರ್ ಆಕ್ಟ್ 1958 ಅಡಿಯಲ್ಲಿ ನಿನ್ನನ್ನು ರಿಲೀಸ್ ಮಾಡಿದ್ದಾರೆ. ಅದರ ಅರ್ಥ ಆರ್ಮಿಗೆ ನಮ್ಮ ಅವಶ್ಯಕತೆ ತುಂಬಾ ಇದೆ. ಇವ್ನ್ ಟ್ಯಾಬ್ಲೆಟ್ ತಗೊಂಡು ಒಳಗೆ ಹೇಗ್ ಬಂದ? ಗೊತ್ತಿಲ್ಲ ಕರ್ನಲ್, ನಾವಂತೂ ಕರೆಕ್ಟಾಗಿ ಚೆಕ್ ಮಾಡಿದ್ವಿ. ನಾವು ಮಾಡೋ ಕೆಲಸದಲ್ಲಿ ಪ್ರಾಫಿಟ್ ಅಯ್ಯೋ, ಆರ್ಮಿ ವುಮನ್ ಇದ್ದಾಳಲ್ಲ, ನನ್ನ ಇಲ್ಲಿವರೆಗೂ ಕರ್ಕೊಂಬಂದಿದ್ದಾಳೆ, ಅದಕ್ಕೆ ತಲೆಗೇನೋ ಹೊಡೆದಿಲ್ಲ. ಆರ್ಮಿ ವುಮೆನ್ ಯಾವಾಗ ಸಿಕ್ಕಿದ್ದ? ಅವಳು ಸಿಗ್ತಾಳಲ್ವಾ, ಅವಾಗ್ಲೇ ಕೇಳ್ಕೊಪ್ಪ. ಚೀಫ್ ಇವ್ರ ಮೇಲೆ ನಂಬಿಕೆ ಇಡೋಕ್ಕಾಗಲ್ಲ. ಮಿಲಿಟರಿಯಿಂದ ದುಡ್ಡು ಇಸ್ಕೊಳ್ಳೋದು ಕಷ್ಟದ ಕೆಲಸ. ನನಗೆ ನನ್ನ ಶೇರ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ರಮ್ ಹತ್ರ ಸಖತ್ತಾಗಿರುತ್ತಲ್ಲಿ. ಎಂತ ಮಾತಾಡ್ತಿದ್ದ ನೀನು? ಕೋಪದಲ್ಲಿ ತಲೆ ಹೊಡೆದ ಕಣ ಅನ್ನಿಸ್ತಿದೆ. ನಿನ್ನ ರಮ್ನ ಡ್ರಮ್ ಒಳಗೆ ಮುಳುಗಿಸ್ತೀನಿ. ಇವರೆಲ್ಲ ನಮ್ ದೇಶನ ಕಾಪಾಡ್ತಾರಾ? ಅದನ್ನ ಹೇಳೋದೇ ಒಂಥರ ಚೆನ್ನಾಗಿರುತ್ತೆ. ನಾನು ನೋಡ್ಕೊತೀನಿ. ಹುಡುಕ್ಬೇಕು ಅನ್ಸುತ್ತೆ. ಎಲ್ಲಿವರೆಗೂ ಇಲ್ಲೇ ಇರ್ಬೇಕು? ಮೊದಲು ಒಂದು ಅವಕಾಶ ಕೊಟ್ಟು ನೋಡೋಣ. ಮೊದಲು ಬೇಗ ಹೋಗೋಣ. ಎಂಟರ್ಟೈನ್ಮೆಂಟ್ಗೂ ಏನು ಇಲ್ಲ ಇಲ್ಲಿ. ಟೆಸ್ಟ್ ಮಾಡೋಣ.
ಇಲ್ಲ ಅಂದ್ರೆ ಇವರಿಂದ ನಮ್ಮ ಮಿಷನ್ನೇ ಸಂಪೂರ್ಣವಾಗಿ ಏ ಹಾಳಾಗ್ಬೋದು. ಡುಮಾ ಏನೋ ಮಾಡ್ತಿದ್ಯಾ ಅಲ್ಲಿ? ಸಕ್ಕತ್ತಾಗಿದೆ. ಜಾಸ್ತಿ ಕನ್ನಡಿ ನೋಡ್ಬೇಡ, ಹೊಡೆದೇ ಹೋಗುತ್ತದು. ನಾವ್ ಇವ್ರನ್ನ ಟೆಸ್ಟ್ ಮಾಡೋದಕ್ಕೆ ಬಂದಿದೀವಾ ಇಲ್ಲ ಇವ್ರು ನಮ್ಮನ್ನ ಟೆಸ್ಟ್ ಮಾಡ್ತಿದಾರಾ? ಏನೇ ಆದ್ರೂ ಇವ್ರ ಮುಂದೆ ನಾವು ಸೋಲ್ಬಾರ್ದು ಅಷ್ಟೇ. ಈ ವಾಲ್ಟ್ ಜಗತ್ತಿನ ಅತಿ ಬಲಿಷ್ಠವಾದ ಟೈಟೇನಿಯಂ ಇಂದ ಮಾಡಿರೋದು, ಮತ್ತೆ ನಿಮ್ಮ ಕೆಲಸ ಇದನ್ನ ತೆಗೆಯೋದು. ಈ ಕೆಲ್ಸಕ್ಕೋಸ್ಕರ ನೀವು ಇದರಲ್ಲಿ ಏನನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಆದ್ರೆ ಇದರಲ್ಲಿ ಒಂದು ಕಂಡೀಷನ್ ಇದೆ. ಈ ಕೆಲಸನ 2 ನಿಮಿಷದಲ್ಲಿ ಮಾಡ್ಬೇಕು ನೀವು. ಯೋರ್ ಟೈಮ್ ಸ್ಟಾರ್ಟ್ ನೌ. ಭಯಂಕರ ಬಿಡಪ್ಪ. ಫೈರ್! ಓಪನ್ ಆಗಲಿಲ್ಲ. ಎಷ್ಟು ಪೊಲ್ಯೂಷನ್ ಮಾಡ್ತಿದ್ದಾರೆ. ಲೆಟ್ಸ್ ಟ್ರೈ ಎಕ್ಸ್ಪ್ಲೋಸಿವ್ಸ್. ನಿಮ್ಮ ಹತ್ರ ಇಲ್ಲ 1 ನಿಮಿಷ ಮಾತ್ರ ಉಳಿದಿದೆ. ಈ ಎಕ್ಸ್ಪ್ಲೋಸಿವ್ ಸ್ಟಿಕ್ಸ್ನ ಬಳಸ್ಬೋದು. ಅಣ್ಣ, ಈ ತರ ಬಾಂಬ್ನ ರಾವಣನ ತಲೆ ನಾವು ಉಡಾಯಿಸಕ್ಕೆ ಯೂಸ್ ಮಾಡ್ತಾ ಇದ್ರಂತೆ. ಸುಮ್ಮ ಬಿಡ್ವಾ. ಬ್ಲಾಸ್ಟ್! ಯೋರ್ ಟೈಮ್ ಈಸ್ ಅಪ್ ಗೈಸ್. ಇವ್ರಿಗೇನಿತ್ತೋ ಅದೇ ರೂಲ್ಸೇ ನಿಮ್ಗೂ ಕೂಡ. ಏನನ್ ಬೇಕಾದ್ರೂ ಬಳಸ್ಕೋಬಹುದು. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಮಾಡು ಮುಗಿಸ್ಬಿಡು, ಯಾಕೆ ತಡ ಮಾಡ್ತಿದ್ಯಾ? Mission upgraded to the next level power. Extraordinary superpower. He's got this 7 sense, making some regional criminal plans. Gotta make a quicker move, or he's not thinking in the big get through. Technology brings the change, yeah, let's not time to use it. We've got a super brain, just don't think not to fuse it. ನಾವೀಗ ಅದನ್ನೊಂದ್ಸಲಿ ಟ್ರೈ ಮಾಡೋಣ. ಒಂದ್ ವೇಳೆ ಅದನ್ನ ಯೂಸ್ ಮಾಡಿದ್ರೆ ಆಗ ಈಗಲಾದ್ರೂ ಅರ್ಥ ಆಯ್ತಾ ನಮ್ಗೆ ಇವ್ರ ಅವಶ್ಯಕತೆ ಯಾಕಿದೆ ಅಂತ? ಅವ್ರಿಗೆ ಪ್ರಾಪರ್ ಟ್ರೈನಿಂಗ್ ಅನ್ನ ಶುರು ಮಾಡಿ. ಮೇಡಮ್, ಪಿಜ್ಜಾ ತಿಂತೀರಾ? ವೆಲ್ಕಮ್ ಟು ದ ಟೀಮ್ ಬಾಯ್ಸ್. ನಮ್ಮ ಸೌರಮಂಡಲದ ವಿಜ್ಞಾನ ಹೇಗೆ ಅಂದ್ರೆ, ಜೀವನ ಇದೆ ಅಂದ್ರೆ ಇದನ್ನ ಪೂರ್ತಿ ನಾಶ ಮಾಡುವಂತ ಶಕ್ತಿ ಕೂಡ ಇದೆ. ನಾವು ಆಸ್ಟ್ರಾಯ್ಡ್ ಅನ್ನ ತಡಿಲಿಲ್ಲ ಅಂದ್ರೆ ನಾವು ನಮ್ಮ ಕುಟುಂಬವನ್ನ ಹಾಗೆ ನಮ್ಮ ದೇಶವನ್ನ ನಮ್ಮ ಕಣ್ಣು ಮುಂದೆನೆ ಬೆಂಕಿಗೆ ಆಹುತಿ ಆಗೋದನ್ನ ನೋಡ್ತೀವಿ. ಲೇ, ಒಳ್ಳೆ ಹಾಲಿವುಡ್ ಸಿನಿಮಾ ನೋಡ್ದಂಗ ಆಗ್ತದೆ. ಇಡೀ ಊರ್ಗೂರೇ ಧ್ವಂಸ ಆಗ್ತದೆ. ನಮ್ಗಳ ಕತೆ ಏನು? ಇನ್ನೇನಾಗುತ್ತೆ, ಒಂದೇ ಸಲಕ್ಕೆ 1000 ಜನ ಸಾಯ್ತಾರೆ. 8ನೇ ಜನ್ಮದಲ್ಲಿ ನಾವು ಹುಟ್ಟಲ್ವಲ್ಲ ಅಣ್ಣ. ನೀನೇನಣ್ಣ ಸುಮ್ಮನೆ ನೋಡ್ಕೊಂಡ್ ಕೂತಿದ್ಯಾ? ಭಯ ಏನು ಆಗ್ತಲ್ವಾ? ಸುಮ್ಮನೆ ಕೂತ್ಕೊಳ್ಳ. ಏ, ಇವ್ರು ನಿನ್ನ ಹತ್ರ ಕಳ್ತನ ಮಾಡಿಸ್ತೀನಿ ಅಂತ ಹೇಳಿದ್ರಲ್ವಾ? ಆದ್ರೆ ಏನ್ ಕಳ್ತನ ಮಾಡಿಸ್ತಾರೆ? ನನಗೆ ಗೊತ್ತಿಲ್ಲ ಏನ್ ಮಾಡ್ತಾರಂತ. ಸ್ಪೇಸಲ್ಲಿ ಗ್ರಾವಿಟಿ, ಗುರುತ್ವಾಕರ್ಷಣೆಯ ಬಲ ಇರೋದಿಲ್ಲ, ಮತ್ತೆ ಗಾಳಿ ಕೂಡ ಇರೋದಿಲ್ಲ. ಅದಕ್ಕೆ ಅಲ್ಲಿ ಸೌಂಡ್ ಟ್ರಾವೆಲ್ ಆಗೋದಿಲ್ಲ, ಅದಕ್ಕೆ ಏನು ಕೇಳಿಸಲ್ಲ. ತಪ್ಪಾಗಿ ಕೂಡ ಸ್ಪೇಸ್ಶಿಪ್ ಅಲ್ಲಿ ಈ ಸ್ಯೂಟ್ ಅನ್ನ ಹಾಕೊಳ್ದೆ ಹೋದ್ರೆ ನಿಮ್ಮ ದೇಹ ಛಿದ್ರ ಛಿದ್ರ ಆಗತ್ತೆ. ಮತ್ತೆ ಈ ಗ್ಲೌಸ್ ಅಥವಾ ಹೆಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ, ಅಥವಾ ಇದ್ರ ಮೇಲೆ ಒಂದು ಸಣ್ಣ ಗೆರೆ ಬಿದ್ರೂ ನಿಮ್ಮ ಸ್ಪಾಟ್ ಡೆತ್ ಆಗ್ಬಿಡುತ್ತೆ. ಕ್ಯಾರಿ ಆನ್ ವಿತ್ ಯೋರ್ ಟ್ರೈನಿಂಗ್. ಎಸ್ ಸರ್. ಇದೇನ್ ಇಲ್ಲಿದೇನಾ ಇಂಪೋರ್ಟೆಡಾ? ಈ ಮಿಷನ್ ಅಲ್ಲಿ ಏನೇ ಟೆಕ್ನಾಲಜಿ ಇದ್ರೂ ಅದು ಇಂಡಿಯಾದೇನೆ. ದೇಸಿ ಮಾಲ್ ಹಾಕೊಂಡು ಸ್ಪೇಸ್ ಶಿಪ್ ಅಲ್ಲ. ನಮ್ಗಿದೆಲ್ಲ ಬೇಕಾಗಿಲ್ಲ. ನೀಲ್ ಆಮ್ಸ್ಟ್ರಾಂಗ್ ಹಾಕಿದ್ರಲ್ಲ ಅದೇ ಬೇಕು ನಮ್ಗೆ. ಇಲ್ಲಿ ಜನರ ಪ್ರಾಣಕ್ಕೆ ಅಪಾಯ ಇದೆ. ನಿಮ್ಗೆ ದೇಶಭಕ್ತಿ ಅನ್ನೋದೇ ಇಲ್ವಾ? ದೇಶಭಕ್ತಿನ? ನಿಮ್ದ್ರಲ್ಲಿ ಇಂಡಿಯನ್ ಫೋನ್ ಯಾರ್ಯಾರು ಯೂಸ್ ಮಾಡ್ತಿದ್ರ?
ಮೇಕಪ್ ಕೂಡ ಇಂಪಾರ್ಟೆಂಟ್. ಕಮ್ಮಿ ಫೋನ್ ತಗೊಂಡ್ರೆ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಹಾ, ಹಾಗೆ ನಾವು ಇಂಪಾರ್ಟೆಂಟೇ ಬಳಸೋದು. ಅರ್ಥ ಇರೋ ಯಾವ್ದಾದ್ರು ಪ್ರಶ್ನೆ ಕೇಳೋ ಹಾಗಿದ್ರೆ ಕೇಳಿ, ಇಲ್ಲ ಹೊರಡಿ. ಹಾ, ನನ್ಗೊಂದು ಡೌಟ್ ಇದೆ. ಡ್ರೆಸ್ಸು ಮೇಲಿಂದ ಕೆಳಗವರೆಗೂ ಫುಲ್ ಪ್ಯಾಕ್ ಆಗಿದೆ, ಜಿಪ್ಪು ಇಲ್ಲ. ಸುಸು ಬಂದ್ರೆ ಏನ್ ಮಾಡೋದು? ಅಯ್ಯೋ, ನಾನಲ್ಲ, ಇವ್ನು ಕೇಳಿದ್ದು. ಡೈಪರ್ ಹಾಕೋಬೇಕಾ? ಸ್ಪೇಸ್ಗೆ ಹೋಗ್ತಿರೋದು ಗಲ್ಲಿಗಲ್ಲ, ಹಾಕೊಂಡ್ರೆ ನಿಮ್ಗೆ ಒಳ್ಳೇದು. ಅರ್ಥ ಆಯ್ತಾ? ಸ್ಪೇಸಲ್ಲಿ ನಿಮಗೆ ಭೂಮಿಯ ಗುರುತ್ವಾಕರ್ಷಣೆ ಇರೋದಿಲ್ಲ, ನಡೆಯೋದಕ್ಕೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಸ್ಪೇಸ್ನಲ್ಲಿ ಗುರುತ್ವಾಕರ್ಷಣೆ ಇಲ್ಲದೆ ಬಾಡಿನ ಹೇಗೆ ಕಂಟ್ರೋಲ್ ಮಾಡೋದು ಮತ್ತು ಎಲ್ಲ ಕೆಲಸನೂ ಹೇಗೆ ಮಾಡೋದು? ಅದಕ್ಕೋಸ್ಕರ ಈ ಪ್ರೋಟೋಟೈಪ್ನ ಮಾಡಿದ್ದೀವಿ. ಇದರಲ್ಲಿ ಸ್ಪೇಸ್ ಥರ ವಾತಾವರಣನ ನಾವು ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡಿದ್ದೀವಿ. ಈ ಥರ ಝೀರೋ ಗ್ರಾವಿಟಿಯಲ್ಲಿ ಉಸಿರನ್ನ ಕಂಟ್ರೋಲ್ ಮಾಡೋದು ಅಗತ್ಯವಾಗುತ್ತೆ. ಒಂದ್ ವೇಳೆ ಉಸಿರನ್ನ ಜೋರಾಗಿ ಎಳ್ಕೊಂಡ್ರೆ ದೇಹದ ಒಳಗಿರೋದು ಹೊರಗೆ ಬರುತ್ತೆ. ಸುಳ್ಳು ಹೇಳ್ತಿದ್ದಾಳೆ, ಏನು ಕೂಡ ಹೊರಗಡೆ ಬಂದಿಲ್ಲ. ಅಯ್ಯ, ನಿನ್ನ ನನಗೋಸ್ಕರ ಏನಾದರೂ ಸುಮ್ಮನೆ ಇರ್ತೀಯ? Now it's your turn. ನನ್ ವೇಟ್ ಫ್ಯಾನ್ ತಡಿಯತ್ತಾ? ಅಯ್ಯ, ಮಕ್ಕಳಮ್ಮ, ನಾನು ಹಾರ್ತಾ ಇದ್ದೀನಿ. ಡೊಳ್ಳ, ನಿಂಗೆ ಭಯ ಆಗ್ತಿಲ್ಲ ತಾನೆ? ಹೆದರಬೇಡಿ ನೀವು. ಇಲ್ಲ, ನನ್ನ ಕೈಲಾಗ್ತಿಲ್ಲ. ನಿಲ್ಸಿ 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 ನಿಲ್ಸಿ. ಅಯ್ಯೋ, ನನ್ನ ಅಧಿಕ ಪಿಜ್ಜಾ ನೋಡಿ. ಬಿಡು ಬಿಡು ಸರ್. ಆಗ್ತಿಲ್ಲ. ಈಗ ಸ್ವಲ್ಪ ಸಮಾಧಾನ ಆಯ್ತು. ತಿಂದಿದ್ದೆಲ್ಲ ಆಚೆ ಬಂತು. ನೀವು ನೋಡ್ತಿರುವಂತದ್ದು ಆ ಮಿಸೈಲ್ನ ಎಕ್ಸಾಕ್ಟ್ ಡಿಸೈನ್. ಇದನ್ನೇ ನೀವು ಕದಿಬೇಕಿರೋದು. ಕ್ರೂ ಅಲ್ಲಿರೋರ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಮಿಸೈಲ್ ನ ಹೇಗ್ ಲೋಡ್ ಮಾಡ್ತಾರೆ ಅಂತ. ನಮ್ ಮಿಷನ್ ಅಲ್ಲಿರುವಾಗ ಒಂದ್ ವೇಳೆ ಲೊಕೇಶನ್ ಕೋಆರ್ಡಿನೇಟ್ 89.8067 ಡಿಗ್ರೀಸ್ ನಾರ್ತ್ ಇದ್ರೆ ಮತ್ತೆ 221.5285 ಡಿಗ್ರೀಸ್ ಈಸ್ಟ್ ಅಲ್ಲಿ ಇದ್ರೆ ನಾವು ಮಿಸೈಲ್ ನ ಹೇಗ್ ಲೋಡ್ ಮಾಡ್ಬೇಕು ಅಂದ್ರೆ ಅದು ಅದರ ಸರಿಯಾದ ಲೊಕೇಶನ್ ಗೆ ಹೋಗ್ಬೇಕು. ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮ ಲೊಕೇಶನ್ ಕೋಆರ್ಡಿನೇಟ್ಸ್ ನ ಗಮನ ಇಟ್ಟು ಫೀಡ್ ಮಾಡ್ಬೇಕಾಗುತ್ತೆ. ಸ್ಪೇಸ್ ಅಲ್ಲಿ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಬದಲಾಗಿ XY ಮತ್ತೆ Z ಕೋಆರ್ಡಿನೇಟ್ಸ್ ನ ಯೂಸ್ ಮಾಡಲಾಗುತ್ತೆ. ಈ ಮೂರು ಆಕ್ಸೆಸ್ ಗಳನ್ನ ಯೂಸ್ ಮಾಡ್ಕೊಂಡು ನೀವು ಸ್ಪೇಸ್ ಅಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸೊ ನಾನೀಗ ಕೊಟ್ಟಿರೋ ಅಷ್ಟು ಇನ್ಫಾರ್ಮೇಶನ್ ತುಂಬಾನೇ ಇಂಪಾರ್ಟೆಂಟ್. ಸೊ ಎಲ್ಲ ನೋಟ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ನೀವಿಬ್ರೇನೋ ಒಳ್ಳೆ ಸ್ಟೂಡೆಂಟ್ಸ್ ತರ ಕೇಳಿಸ್ಕೊತಿದ್ದೀರಾ, ಆದ್ರೆ ನಿಮ್ಮ ಫ್ರೆಂಡ್ ಬಾಸು ಬಾಸು ಕಾಫಿ ಕುಡ್ದು ಸರಿಯಾಗಿ ಕೇಳಿಸ್ಕೊ ಹೇಳ್ತಿರೋದನ್ನ. ಯಾವುದೇ ಆಲಸ್ಯ ಕಾಣಿಸ್ಬಾರ್ದು. ನಾಳೆ ಅಷ್ಟರಲ್ಲಿ ಆ ಹುಡುಗಿ ಕತೆ ಮುಗ್ದಿರಬೇಕು. ಸ್ವಾತಿ ಕೋಪದಿಂದ ಗಣ್ಣಿಟ್ಕೊಂಡು ಈ ಕಡೆನೆ ಬರ್ತಿದ್ದಾಳೆ. ರಾತ್ರಿಲಿ ಹೌದು, ನಾನೇನು ಮಾಡಿಲ್ಲ, ನಾನಂತೂ ನೋಡಿಲ್ಲಪ್ಪ. ಏನ್ ಮಾಡ್ತಿದ್ದಾಳೆ ಇವಳು? ಇಲ್ಲಿ ಬರೋದು ಅಲೋಡೇ ಇಲ್ಲ.
ಈ ಥರನೂ ಗನ್ ಲೋಡ್ ಮಾಡ್ಕೋಬೋದಾ? ನಡಿ. ಮಿಸ್ಫೈರ್ ಆಯ್ತಾ? ನಡಿ, ನಾವೇನಾದ್ರೂ ಮಾಡೋಣ. ಇಲ್ಲಿಂದಾನೇ ಯಾರೋ ಗುಂಡು ಹಾರಿಸಿದ್ದು. ಇಷ್ಟೊಂದು ಟೈಟ್ ಸೆಕ್ಯೂರಿಟಿ ಇದ್ರು ಒಳಗಡೆ ಹೇಗ್ ಬರೋಕ್ ಸಾಧ್ಯ? ಹೊರಗಿನವ್ರ ಕೆಲಸ ಅಲ್ಲ ಇದು. ನಿನ್ನಂತ ಕ್ರಿಮಿನಲ್ ನಮ್ಮ ಮಿಷನ್ ಅಲ್ಲಿ ಇರೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆದ್ರೆ ಇದನ್ ಬಿಟ್ಟು ನಮಗ್ ಬೇರೆ ಯಾವ ದಾರಿನೂ ಇಲ್ಲ. ನಮ್ ಮಿಷನ್ ಮಧ್ಯದಲ್ಲಿ ಯಾರಾದ್ರೂ ಬಂದ್ರೆ ತುಂಬಾ ಕೆಟ್ಟದಾಗುತ್ತೆ. ಇಂದು ಸಂಜೆ 5 ಗಂಟೆಗೆ ಶ್ರೀಹರಿಕೋಟಾದಿಂದ ಧ್ರುವ-1 ರಾಕೆಟ್ ಅನ್ನು ಉಡಾವಣೆ ಮಾಡಲು ಸಿದ್ಧತೆ ನಡೆಸಲಾಗಿದೆ. ಈ ಒಂದು ಉಡಾವಣೆಯಿಂದ ಭಾರತದ ಹೆಮ್ಮೆ ಹೆಚ್ಚಾಗುತ್ತದೆ. ಈ ಉಡಾವಣೆ ಯಾವುದೇ ತೊಂದರೆ ಇಲ್ಲದೆ ಸಫಲವಾಗುತ್ತದೆ ಎಂದು ಮಾಹಿತಿ ನಮಗೆ ಲಭ್ಯವಾಗಿದೆ. ಇಲ್ಲಿವರೆಗೂ ಪ್ಲೇನಲ್ಲೇ ಕೂತಿರ್ಲಿಲ್ಲ, ಇವರು ರಾಕೆಟ್ ಅಲ್ಲೇ ಕೂಡಿಸ್ಬಿಟ್ರು. ಇಂಜಿನ್ ಎ ಚೆಕ್. ಇಂಜಿನ್ ಎ ಚೆಕ್ ಓಕೆ. ಇಂಜಿನ್ ಎ ಇಗ್ನಿಷನ್ ಸಕ್ಸಸ್ಫುಲ್. ವಾಸು, ನಿನಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಇಂಜಿನ್ ಬಿ ಚೆಕ್. ಎಂಜಿನ್ ಬಿ ಚೆಕ್ ಓಕೆ. ನೀನು ಯಾರು? ಮತ್ತೆ ನೀನು ನನ್ನ ಹತ್ರ ಹೇಗೆ ಮಾತಾಡ್ತೀನಿ? ನಿನ್ನ ಮಗ ರವಿ ಈಗ ನನ್ನ ವಶದಲ್ಲಿದ್ದಾನೆ. ರವಿ ರವಿ ಯಾವುದೇ ಪ್ರಯೋಜನ ಇಲ್ಲ. ನಿನ್ನ ಬಿಟ್ರೆ ನನ್ನ ಧ್ವನಿ ಬೇರೆ ಯಾರಿಗೂ ಕೇಳಿಸೋದಿಲ್ಲ. ಲಿಕ್ವಿಡ್ ಹೈಡ್ರೋಜನ್ ಚೆಕ್. ಲಿಕ್ವಿಡ್ ಹೈಡ್ರೋಜನ್ ಚೆಕ್ ಓಕೆ. ನಿನ್ನ ಮಗ ನಿನ್ ಜೊತೆ ಮಾತಾಡ್ತಾನಂತೆ. ನೀವೆಲ್ಲಿದ್ದೀರಾ ಅಪ್ಪ? ನನಗೆ ತುಂಬಾ ಭಯ ಆಗ್ತಿದೆ. ಹೇಗಿದೆ? ಯಾರು ನೀನು? ನಿಂಗೇನ್ ಬೇಕು? ಆಲ್ ಓಕೆ ಫ್ರಮ್ ಮೈ ಸೈಡ್. ಮಿಷನ್ ರೆಡಿ ಫಾರ್ ಲಾಂಚ್. ನೀನ್ ನನ್ಗೆ ಒಂದ್ ಕೆಲಸ ಮಾಡ್ಕೊಡ್ಬೇಕು. ಆ ಮಿಸೈಲ್ ಅನ್ನ ನನ್ನ ಹತ್ರ ತಲುಪಿಸ್ಬೇಕು. ಧ್ರುವ-1 is ready for the countdown. ಮಿಸೈಲ್ ನೀನಕ್ಕೆ ತಂದು ಕೊಡ್ಬೇಕಾ? ತುಂಬಾ ಜನರ ಸಾವು ನಡೆದು ಹೋಗುತ್ತೆ. ಕೌಂಟ್ ಡೌನ್ ಬಿಗಿನ್ಸ್.
10 9 ನೀನು ಜಗತ್ತಿನ ಮುಂದೆ ಹೀರೋ ಆಗ್ಬೇಕಾ ಅಥವಾ ನಿನ್ನ ಮಗನ ಪ್ರಾಣ ಉಳಿಸ್ಕೋಬೇಕಾ? 8 4 ಕೋಟಿ ಜೀವ 7 ಅಥವಾ ಒಂದು ಪ್ರಾಣ? 6 5 ಈ ಸಮಯದಲ್ಲಿ ಜಾಸ್ತಿ ಯೋಚನೆ ಮಾಡಬಾರ್ದು. 4 ನಾನು ನನ್ನ ಮಗನ ಉಳಿಸ್ಕೋತೀನಿ. 3 2 ನನ್ನ ಮಿಸೈಲ್ ನಿನಗೆ ಕೊಡಕ್ಕೆ ರೆಡಿ ಇದ್ದೀನಿ. ಗುಡ್ ವಾಸು. 1 ಟೇಕ್ ಆಫ್. Stage 1 separation initiated. Stage 1 separation successful, Chief. Stage 2 separation initiated. Separation successful, Chief. ಸೇಫ್ಟಿ ಲೈನ್ ನ ಕ್ರಾಸ್ ಮಾಡೋದಕ್ಕೆ ಇನ್ನು 10 ಗಂಟೆ ಬಾಕಿ ಇದೆ. ಧ್ರುವ 1 ಬಾಹುಕಾಶದಲ್ಲಿ ಇರೋ ಟಾರ್ಗೆಟ್ ನ ರೀಚ್ ಆಗೋದಕ್ಕೆ ಇನ್ನು 2 ಗಂಟೆ ಇದೆ. ವೆಲ್, ಅಲ್ಲಿವರೆಗೂ ನೀವು ಸುಂದರವಾದ ದೃಶ್ಯಗಳನ್ನ ನೋಡ್ತೀರಿ. ಸೂಟಲ್ಲೇ ವಾಂತಿ ಗಿಂತಿ ಮಾಡ್ಕೊಂಡಿಯಾ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಏನ್ ನಡೀತಾ ಇದೆ?
ಕ್ಯಾಪ್ಟನ್, ಇಂಪಾರ್ಟೆಂಟ್ ವಸ್ತುಗಳಾಗಿರೋ ಊಟ ಮತ್ತೆ ಬಟ್ಟೆಗಳನ್ನ ಇವ್ರಿಗೆ ಕೊಡ್ಬೇಕು ನಾವು. ಇದು ವಾಸುಕಿ ಗಿಫ್ಟ್. ಕ್ಯಾಬಿನ್ ಯೂನಿಫಾರ್ಮ್ನ ಚೇಂಜ್ ಮಾಡಿ. ನಾವಿನ್ನೇನು ಸ್ಪೇಸ್ ಸ್ಟೇಷನ್ ತಲುಪೋದ್ರಲ್ಲಿದ್ದೀವಿ. ಇವಾಗ ಕೋಟ್ಯಾಂತರ ಜೀವಗಳು ನಿನ್ನ ಕೈಲಿದೆ ವಾಸು. ನಾನು ಇದನ್ನು ಮುಗಿಸೋವರೆಗೂ ವಾಪಸ್ ಹೋಗೋದಿಲ್ಲ. ನೀನೇನ್ ಮಾಡ್ತಿದ್ಯಾ ಅಲ್ಲಿ? ಈ ಪ್ಲೇನ್ ಯಾವಾಗ ಉಲ್ಟಾ ಪಲ್ಟಾಗತ್ತೆ ಅವನಿಗೆ ಗೊತ್ತು. ತಗೋ ಇದನ್ನ ಹಾಕೋ. ಓ ನೋ, ಈ ಆಸ್ಟ್ರಾಯ್ಡು ತುಂಬಾ ವೇಗವಾಗಿ ಭೂಮಿ ಕಡೆ ಹೋಗ್ತಾ ಇದೆ. ಇದನ್ನ ಸರಿಯಾದ ಸಮಯದಲ್ಲಿ ತಡಿಲಿಲ್ಲ ಅಂದ್ರೆ ಏನ್ ಅಪಾಯ ಆಗುತ್ತೋ ಅಂತ ಗೊತ್ತಿಲ್ಲ. ಜಗತ್ತಿಂದ ದೂರ ಆದ್ಮೇಲೆ ಭಯ ಅಂದ್ರೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ ಒಬ್ಬ ಮಗನ ಪ್ರೀತಿ ತಂದೆನ ಕಟ್ಟಾಕ್ಬಿಡುತ್ತೆ. ಅಯ್ಯೋ, ಇದೇನು ಇಷ್ಟಿಕ್ದಿದೆ, ನನ್ಗಿದು ಫಿಟ್ಟೇ ಆಗಲ್ಲ. ಡೈಪರ್ ಹಾಕೋಬೇಕೀಗ. ಡೌನ್ಲೋಡ್ ಬದಲು ಅಪ್ಲೋಡೇ ಮಾಡ್ತೀನಿ. ಓ ಅಯ್ಯೋ, ನನ್ನ ಎಣ್ಣೆ ಹಾರಾಡ್ತಾ ಇದೆ. ನನ್ನ ಎಣ್ಣೆ ಎಲ್ಲಿ ಹೋಗ್ತಿದ್ಯಾ? ಇಲ್ಲಿ ತುಂಬಾ ಚೆನ್ನಾಗಿದೆ. ಎಣ್ಣೆ ಹೊಡೆದ್ರೆ ಕೆಳಗೆ ಹೋಗ್ತೀವಿ. ಎಣ್ಣೆನು ತೆಲ್ತದೆ, ನಾವು ತೆಲ್ತಾ ಇದೀವಿ. ಈಗೆಲ್ಲ ನೆಟ್ ಕಾಣಿಸ್ತಾ ಇದೆ. ಸ್ವಾತಿ, ವಾಸು ಪ್ರಜ್ಞೆ ತಪ್ಪಿದ್ದಾನೆ. ಏ ವಾಸು, ಏ ವಾಸು. ಗ್ರಾವಿಟಿ ಇಲ್ದೇ ಇರೋದ್ರಿಂದ ತಲೆ ತಿರ್ಗೋ ಸಾಧ್ಯತೆ ಇದೆ. ಜೊತೆಗೆ ಮೆಂಟಲ್ ಪ್ರೆಷರು ಜಾಸ್ತಿ ಇರ್ಬೋದು. ಇವ್ರನ್ನ ಬೇಗ ಕರ್ಕೊಂಡು ಹೋಗೋಣ ಬನ್ನಿ. ಇದು ಗ್ಲೂಕೋಸ್ ಬ್ಯಾಗ್, ಇದನ್ನ ಒತ್ತುತ್ತಾ ಇರಿ. ಮೆಂಟಲ್ ಪ್ರೆಷರ್ ಜಾಸ್ತಿ ಇದ್ದಿದ್ರಿಂದ ನೀವು ಮೂರ್ಛೆ ಹೋಗಿದ್ರಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಇವರು ನೋಡ್ಕೊಳ್ಳಿ ನೀವು. ಹೆಡ್ಫೋನ್ ಆಫ್ ಮಾಡು. ಏ ವಾಸು, ಏನ್ ಮಾಡ್ತಿದ್ಯಾ? ಎಲ್ಲಿಗೆ ಹೋಗ್ತಾ ಇದೀಯಾ? ಹಲೋ, ಗುಡ್ ಮಾರ್ನಿಂಗ್. ನೀನೇ ಹೋಗ್ತಿದ್ಯಾ? ನನಗ್ ಬರ್ಬೇಕಾದ್ರೆ ಸುಲೈಮಾನಿ ಚಿಕನ್ 65 ತೊಂಬ ಆಯ್ತಾ? ನೀನ್ ಏನ್ ಮಾಡ್ತಿದ್ಯಾ ಅಲ್ಲಿ? ರೆಡ್ ಇಲ್ಲ ಬ್ಲೂ ವೈರ್ನ ಕಟ್ ಮಾಡ್ತಾ ಇದ್ದೀನಿ. ವೈರ್ ಕಟ್ ಮಾಡ್ತಿದ್ಯಾ?
ಕಟ್ ಮಾಡ್ತಿದ್ದ ಹಾಗೇನೆ ಶಿಪ್ನ ಲಿಕ್ವಿಡ್ ಹೈಡ್ರೋಜನ್ ಲೀಕ್ ಆಗುತ್ತೆ. ಓ ಸರಿ, ಆಮೇಲೆ? ಲಿಕ್ವಿಡ್ ಹೈಡ್ರೋಜನ್ ಅಂದ್ರೆ ಶಿಪ್ನ ಪೆಟ್ರೋಲ್. ನಾನು ಪೂರ್ತಿ ಟ್ಯಾಂಕ್ ಖಾಲಿ ಮಾಡ್ತೀನಿ. ನಿನಗೇನಾದ್ರೂ ಹುಚ್ಚಿಚ್ಚಿ ಹಿಡಿದಿದ್ಯಾ? ನಾವೆಲ್ಲ ನೀನ್ ಸುತ್ತ ಹೋಗಿ ಹೋಗ್ತೀವಿ. ಸೀಟಲ್ಲಿ ಹಾಗೆಲ್ಲ ಕೂತ್ಕೊ. ಮಾಡ್ಬೇಡ, ಅರ್ಥ ಮಾಡ್ಕೋ. ಯಾಕೆ ಈ ನಾನು ಥರ ಹೇಳಿದ್ನಲ್ಲ ಮಾಡ್ತಿದ್ಯಾ? ಹೋಗು ಅಂತ. ಉತ್ತರ ಕೊಡು. ನಾನು ನಿನ್ ಜೊತೆ ಮಾತಾಡ್ತಿದ್ದೀನಿ. ಯಾಕೆ ಈ ಥರ ಮಾಡ್ತಿದ್ಯಾ? ರವಿ ಕಿಡ್ನಾಪ್ ಆಗಿದ್ದಾನೆ. ಯಾರು ಕಿಡ್ನಾಪ್ ಮಾಡಿದ್ದಾರೆ? ನನಗೆ ಗೊತ್ತಿಲ್ಲ, ಆದ್ರೆ ಅವನು ಸಾಮಾನ್ಯ ಮನುಷ್ಯ ಅಲ್ಲ. ಅವನ ಮಾತನ್ನ ಕೇಳಿಲ್ಲ ಅಂತ ಇಟ್ಕೋ, ನನ್ನ ಮಗನ್ನ ಸಾಯಿಸ್ಬಿಡ್ತು. ವಾಸು, ನೀನು ಪ್ರಜ್ಞೆ ತಪ್ಪಿರೋ ಹಾಗೆ ನಾಟಕ ಮಾಡು. ಆಗ ಅವ್ರು ನಿನ್ನ ಲೋವರ್ ಟ್ಯಾಂಕಲ್ಲಿರೋ ಸಿಕ್ ಬೇಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ನೀನ್ ಯಾವುದೇ ಪ್ರಶ್ನೆ ಮಾಡದೆ ನಾನು ಹೇಳೋ ರೀತಿನೇ ನೀನ್ ಎಲ್ಲ ಕೆಲಸ ಮಾಡಬೇಕು. ನನ್ಗಿದನ್ ಬಿಟ್ರೆ ಬೇರೆ ದಾರಿ ಇಲ್ಲ. ಸ್ವಾತಿ, ಫ್ಯೂಯಲ್ ಲೆವೆಲ್ ಇದ್ದಕ್ಕಿದ್ದಾಗೆ ಕಮ್ಮಿ ಆಗ್ತಾ ಇದೆ. ಹಾ? ಓ ನೋ ರಘು, ಫ್ಯೂಯಲ್ ಟ್ಯಾಂಕ್ ಲೀಕ್ ಆಗ್ತಾ ಇದೆ. ವಾಟ್? ಈ ಕಂಟ್ರೋಲ್ಸ್ ಎಲ್ಲ ಯಾಕೆ ವರ್ಕ್ ಆಗ್ತಿಲ್ಲ? ಚೀಫ್, ಶಿಪ್ ಫ್ಯೂಯಲ್ ಲೆವೆಲ್ ಕಮ್ಮಿ ಆಗ್ತಿದೆ. ವಾಟ್? That's not possible. Check the system. ಚೀಫ್, ಈ ಶಿಪ್ ಈಗ ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ. Just grab on your seat belt and sit tight. ಯಾವುದೋ ಫೋರ್ಸ್ ನನ್ನ ಎಳೆಯೋ ತರ ಅನ್ನಿಸ್ತಾ ಇದೆ. Can you hear me? ಧ್ರುವ 1? ಧ್ರುವ 1, ನನ್ನ ಮಾತು ನಿಮಗೆ ಕೇಳಿಸ್ತಿದ್ಯಾ? ಧ್ರುವ 1, ನನ್ನ ಮಾತು ಕೇಳಿಸ್ತಾ ಇದೆಯಾ ಕ್ಯಾಪ್ಟನ್? Can you hear me? Please respond. ಧ್ರುವ 1 ಲೊಕೇಶನ್ ಗೊತ್ತಾಗಿದೆ. ಅದು ಮೂನ್ ಮೇಲೆ ಕ್ರ್ಯಾಶ್ ಆಗಿದೆ. ಧ್ರುವ 1, ಕ್ಯಾನ್ ಯು ಹಿಯರ್ ಮೀ? ನನ್ನ ಮಾತು ಕೇಳಿಸ್ತಾ ಇದೆಯಾ? ಪ್ಲೀಸ್ ರೆಸ್ಪಾಂಡ್. ಕ್ಯಾಪ್ಟನ್, ಆರ್ ಯು ಓಕೆ? ಹಲೋ, ಕ್ಯಾನ್ ಯು ಹಿಯರ್ ಮೀ? ಧ್ರುವ 1, are you okay? ಕ್ಯಾನ್ ಯು ಹಿಯರ್ ಮೀ? ಕ್ಯಾನ್ ಯು ಹಿಯರ್ ಮೀ? ಪ್ಲೀಸ್ ರೆಸ್ಪಾಂಡ್. ಚೀಫ್, ನಾವು ಹುಷಾರಾಗಿದ್ದೀವಿ. ಸಾರಿ ಚೀಫ್, ಇದು ಸಡನ್ ಆಗಿ ಹೇಗಾಯ್ತು ಅಂತ ನಮಗೆ ಗೊತ್ತಾಗ್ತಿಲ್ಲ. ಇಟ್ಸ್ ಓಕೆ ಕ್ಯಾಪ್ಟನ್. ಥ್ಯಾಂಕ್ ಯು. ಸಾರಿ ಹೇಳುವಂತ ಸಮಯ ಇದಲ್ಲ. ತಪ್ಪನ್ನ ಸರಿ ಮಾಡೋದು ತುಂಬಾ ಅವಶ್ಯಕ.
ಈ ತರ ಮಾಡೋದಕ್ಕೂ ಮುಂಚೆ ಒಂದ್ಸರಿ ಯೋಚನೆ ಮಾಡು. ನಿನ್ನೊಬ್ಬನಿಂದ ಕೋಟ್ಯಾಂತರ ಜನರ ಪ್ರಾಣ ಹೋಗುತ್ತೆ. ಇದರಲ್ಲಿ 4 ಟೀಮ್ ಇದೆ. 4 ಜನರಲ್ಲೂ ಬೇರೆ ಬೇರೆ ಐಡಿಯಾಸೇ ಇರುತ್ತೆ. ಈ ಆರ್ಮಿಯವರು ಮಿಸೈಲ್ನ ಕದ್ದು ಆಸ್ಟ್ರಾಯ್ಡ್ನ ಬ್ಲಾಸ್ಟ್ ಮಾಡಬೇಕು ಅಂತಿದ್ದಾರೆ. ಆ ಮಿಸೈಲ್ನ ಅವ್ರ ಕೈಗಂತೂ ಹೋಗ್ಲೇಬಾರ್ದು. ಅವನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಅವನಿಗೆ ದೇಶಕ್ಕಿಂತ ಮಿಸೈಲ್ ಮೇಲೆ ಪ್ರೀತಿ ಜಾಸ್ತಿ ಇದೆ. ಇನ್ ಮಿಕ್ದವ್ರು ನಾವೇ. ಗೆಲುವು ನಮ್ದಾಗ್ಲೇಬೇಕು. ಚೀಫ್, ದಿಸ್ ಇಸ್ ಧ್ರುವ 1. ನಾವು ಮೂನ್ ಸರ್ಫೇಸ್ ಇಂದ ಸಂಪರ್ಕ ಮಾಡ್ತಾ ಇದ್ದೀವಿ. ಫ್ಯೂಯಲ್ ಹೇಗ್ ಲೀಕ್ ಆಯ್ತು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಆಚೆ ಹೋಗ್ತಾ ಇದ್ದೀವಿ. ಇಂಥ ಐತಿಹಾಸಿಕ ಕ್ಷಣದಲ್ಲಿ ಚಂದ್ರನ ಮೇಲೆ ಕಾಲಿಡೋದಕ್ಕೆ ನನಗೆ ತುಂಬಾನೇ ಗರ್ವ ಫೀಲ್ ಆಗ್ತಿದೆ ಚೀಫ್. ಆಸ್ ದ ಫಸ್ಟ್ ಇಂಡಿಯನ್ ಟು ಸ್ಟೆಪ್ ಆನ್ ದ ಮೂನ್. ಚಂದ್ರನ ಮೇಲೆ ಮೊದಲು ಕಾಲಿಡ್ತಾ ಇರುವಂತ ಭಾರತದ ಮೊದಲ ವ್ಯಕ್ತಿ ಕ್ಯಾಪ್ಟನ್ ಟಿ ರಘುರಾಮ್. ಅಲ್ಲ, ಎಂ ವಾಸು. ಹೆಜ್ಜೆ ಯಾರ್ದಾದ್ರೂ ಆಗಿರ್ಲಿ, ದೇಶಕ್ಕೋಸ್ಕರ ಗರ್ವ ಪಡ್ಬೇಕು. ಅವನೇ ನನ್ನ ತಳ್ದ ಕ್ಯಾಪ್ಟನ್. ಚಂದ್ರನ್ ಮೇಲೆ ಮೊದಲು ಕಾಲಿಟ್ಟವ್ರನ್ನ ಎಲ್ಲರೂ ಕೂಡ ನೆನಪು ಮಾಡ್ಕೊಳ್ತಾರೆ. 2ನೇದಾಗಿ 3ನೇದಾಗಿ ಯಾರು ಹೋಗ್ತಾರೋ ಅವ್ರನ್ನ ಯಾರು ನೆನ್ಪಿಟ್ಕೊಳ್ಳಲ್ಲ. ಚೀಫ್, ಇಲ್ಲಿ ಫ್ಯೂಯಲ್ ವೈರ್ ಕಟ್ ಆಗಿದೆ. ಇದು ಹೇಗ್ ಸಾಧ್ಯ? ಅದೇ ವಿಷಯ ನಮಗೂ ಅರ್ಥ ಆಗ್ತಿಲ್ಲ. ಈಗ ನಮ್ಮ ಹತ್ರ ಇರೋ ಫ್ಯೂಯಲ್ ಅಲ್ಲಿ ಇಂಜಿನ್ 1 ಗಂಟೆ ಮಾತ್ರ ನಡೆಯುತ್ತೆ. ಮುಂದಿನ 6 ಗಂಟೆ ಅಷ್ಟರಲ್ಲಿ ನಿಮ್ಗೆ ಫ್ಯೂಯಲ್ ಬಂದು ತಲುಪುತ್ತೆ. ಅಷ್ಟರಲ್ಲಿ ಆಸ್ಟರಾಯ್ಡ್ ಸೇಫ್ಟಿ ಲೈನ್ ಹತ್ರನೇ ಬಂದ್ಬಿಡುತ್ತೆ. ನಮ್ ಹತ್ರ ಅಷ್ಟು ಸಮಯ ಇಲ್ಲ. ಅವ್ನು ನನ್ನ ಕೈಯಿಂದ ಫ್ಯೂಲ್ ಟ್ಯಾಂಕ್ ಅಲ್ಲಿರೋ ಎಲ್ಲಾನು ಖಾಲಿ ಮಾಡಕ್ಕೆ ವೈರ್ ಕಟ್ ಮಾಡಕ್ಕೆ ಯಾಕೆ ಹೇಳ್ದ? ನಾವೀಗ ಚಂದ್ರಗ್ರಹದಲ್ಲಿದ್ದೀವಿ. ಈಗ ಆಸ್ಟ್ರಾಯ್ಡ್ ನ ಸೇಫ್ಟಿ ಲೈನ್ ಕ್ರಾಸ್ ಮಾಡಾದ್ಮೇಲೆ ನಾವು ಮಿಸೈಲ್ ಕದ್ದು ಏನು ಪ್ರಯೋಜನ ಆಗಲ್ಲ. ಅವ್ರುಗಳು ಹೇಳ್ತಾ ಇರೋದೆಲ್ಲ ಸರಿಯಾಗೇ ಇದೆ. ನಾವುಗಳಲ್ಲಿ ಕಾಯೋದ್ರಲ್ಲ ಅರ್ಥ ಇಲ್ಲ. ಹತ್ರದಲ್ಲಿ ಎಲ್ಲಾದ್ರೂ ಪೆಟ್ರೋಲ್ ಬಂಕ್ ಇತ್ತು ಅಂದ್ರೆ ತಳ್ಕೊಂಡೋಗಿ ತುಂಬಿಸ್ಬೋದಿತ್ತು. ಚೀಫ್, ಧ್ರುವ 2 ಫ್ಯೂಯಲ್ ಜೊತೆ ಹಾರೋಕ್ ರೆಡಿ ಇದೆ. ಮತ್ತೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಹಾ, ಏನ್ ವಿಷಯ ವಾಸು? ನಾವು ಫ್ಯೂಲ್ನೆಲ್ಲ ಸ್ಪೇಸ್ ಸ್ಟೇಷನ್ ಇಂದ ತಗೋಬೋದಲ್ವಾ? ಆರ್ ಯು ಮ್ಯಾಡ್? ಕಳ್ತನ ಮಾಡೋ ಜಾಗದಲ್ಲಿ ಸಹಾಯ ಕೇಳಕ್ಕಾಗತ್ತಾ? ನೋ ಕ್ಯಾಪ್ಟನ್, ಇದರಿಂದ ಕೆಲಸ ಆಗ್ಬೋದು. ಅವ್ರಿಗೆ ನಾವು ಬರೀ ಸ್ಯಾಟಲೈಟ್ ಮೇಂಟೆನೆನ್ಸ್ಗೆ ಅಂತ ಬಂದಿರೋ ಇಂಡಿಯನ್ ಆಸ್ಟ್ರೋನಾಟ್ಸ್ ಅಷ್ಟೇ. ನಾನು ಧ್ರುವ 1 ಇಂಡಿಯನ್ ಸ್ಪೇಸ್ ಕ್ರಾಫ್ಟ್ ಇಂದ ಮಾತಾಡ್ತಿದ್ದೀನಿ. ನಾವು ಸ್ಯಾಟಲೈಟ್ ಮೇಂಟೆನೆನ್ಸ್ಗೆ ಬಂದಿದ್ವಿ, ಆದ್ರೆ ಇಲ್ಲಿ ನಮ್ ಫ್ಯೂಯಲ್ ಮುಗ್ದು ಹೋಗಿದೆ. ನಮ್ಗೆ ನಿಮ್ಮಿಂದ ಫ್ಯೂಯಲ್ ಸಹಾಯ ಬೇಕು. ನಮ್ ಲೊಕೇಶನ್ ನಿಮಗೆ ಕಳಿಸ್ತಿದ್ದೀನಿ. ನನ್ ಮೆಸೇಜ್ ಕಳಿಸಿದ್ದೀನಿ, ಸ್ವಲ್ಪ ಕಾಯ್ಬೇಕಷ್ಟೇ. ಸರಿ. ದೇವ್ರೆ ಕಾಪಾಡಪ್ಪ. ಇದ್ರ ಮೇಲೂ ಯಾರಾದ್ರೂ ಇರ್ತಾರೇನಪ್ಪ? ನಾನು ಸ್ಪೇಸ್ ಮತ್ತೆ ರಿಸರ್ಚ್ ಸೆಂಟರ್ ಇಂದ ಮಾತಾಡ್ತಾ ಇದ್ದೀನಿ. ನಾವು ನಿಮಗೆ ಸಹಾಯ ಮಾಡ್ಬೋದು. ನಮ್ ಲೊಕೇಶನ್ ಕೋಆರ್ಡಿನೇಟ್ಸ್ ನ ಕಳಿಸ್ಕೊಡ್ತೀನಿ ನಿಮ್ಗೆ. ನಮ್ಮ ಹತ್ರ ಬರುವಷ್ಟು ಫ್ಯೂಯಲ್ ಇದೆಯಾ? ಎಸ್ ಸರ್. ನಿಮ್ಗೆ ಸಹಾಯ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನೀವು ಬರ್ಬೋದು. ಅವರ ಸ್ಪೇಸ್ ಸ್ಟೇಷನ್ಗೆ ಹೋಗೋದಕ್ಕೆ ಇದಕ್ಕಿಂತ ಒಂದೊಳ್ಳೆ ಅವಕಾಶ ಯಾವುದೂ ಇಲ್ಲ. ಲಿಕ್ವಿಡ್ ಹೈಡ್ರೋಜನ್ ಡೇಂಜರಸ್ಲಿ ಲೋ.
ಎಂಜಿನ್ ಎ ಚೆಕ್. ಚೆಕ್. ಧ್ರುವ 1 ಟೇಕಿಂಗ್ ಆಫ್ ಚೀಫ್. ಧ್ರುವ 1 ಟಾರ್ಗೆಟ್ ಸ್ಪೇಸ್ ಸ್ಟೇಷನ್ ನ ತಲುಪೋದಕ್ಕೆ ಕನಿಷ್ಠ ಪಕ್ಷ 45 ನಿಮಿಷ ಬೇಕಾಗುತ್ತೆ ಚೀಫ್. ಒಂದು ಚಿಕ್ಕ ಹಳ್ಳಿಲಿರೋ ಅಂತ ಮಾಮೂಲಿ ಕಳ್ಳ ಫ್ಯೂಯಲ್ ಪೈಪ್ ಹೇಗೆ ಕಟ್ ಮಾಡ್ತಾನೆ? ಇದಂತೂ ಖಂಡಿತ. ಈ ಕೆಲ್ಸಕ್ಕೆ ಸಹಾಯ ಮಾಡೋಕ್ಕೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾರೋ ಅವನ ಜೊತೆ ಸೇರ್ಕೊಂಡಿದ್ದಾರೆ. ಆದ್ರೆ ಅವರು ಯಾರಿರಬಹುದು? ಸರ್, ನೀವು ಪರ್ಮಿಷನ್ ಕೊಡೋದಾದ್ರೆ ನಮ್ಮ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡ್ಲಾ? ಈಗ ಡಿಸ್ಟರ್ಬ್ ಮಾಡೋದು ಸರಿ ಇರಲ್ಲ. ನೀನು ಆ 3 ಜನರ ಮೇಲೆ ಒಂದು ಕಣ್ಣಿಟ್ಟಿರೋ ಅಷ್ಟೇ. ಓಕೆ ಸರ್. ಯಾಕೂಬ್ ಬಾಯ್, ಇನ್ 2 ದಿನದಲ್ಲಿ ನಿಮ್ಗೆ ಮಿಸೈಲ್ ಬಂದು ತಲುಪತ್ತೆ. ಆ ಮಿಸೈಲ್ನ ತಗೊಳ್ಳೋರು ತುಂಬಾ ಆತಂಕದಲ್ಲಿ ಕಾಯ್ತಾ ಇದ್ದಾರೆ. ಮತ್ತೆ ಆ ಮಿಸೈಲ್ ಬೇರೆಯವ್ರ ಕೈಗೆ ಹೋದ್ರೆ ತುಂಬಾ ತೊಂದರೆ ಆಗುತ್ತೆ. ಇದನ್ ಯಾರು ತಗೋತಾರೆ, ಇದನ್ ಏನ್ ಮಾಡ್ತಾರೆ, ಇದರಿಂದ ನನ್ಗೇನೂ ಆಗ್ಬೇಕಾಗಿಲ್ಲ. ಕೋಟ್ಯಾಂತರ ಜನಗಳ ಬೆಲೆಯಲ್ಲಿ ಈ ಮಿಸೈಲ್ ನಿಮ್ಗೆ ಸಿಗ್ತಾ ಇದೆ. ನನಗೆ ಬರೀ ದುಡ್ಡು ಬೇಕು ಅಷ್ಟೇ. ಯಾರು ಇದಕ್ಕೆ ಹೆಚ್ಚು ಬೆಲೆ ಕೊಡೋದಕ್ಕೆ ತಯಾರಾಗಿದ್ದಾರೋ ಅವ್ರ ಜೊತೆಗೆ ಡೀಲ್ ಫಿಕ್ಸ್ ಮಾಡು ಅಷ್ಟೇ. ಇವನು 2 ದಿವಸದಿಂದ ಏನೂ ತಿಂದಿಲ್ಲ ಸರ್. ಇನ್ನೂ 2 ದಿನ ಅವನು ತಿನ್ಲಿಲ್ಲ ಅಂದ್ರೆ ಏನು ಸತ್ತು ಹೋಗಲ್ಲ. Dhruva 1 requesting to dock. ಧ್ರುವ 1, ನೀವು ನಮ್ಮ ಸ್ಪೇಸ್ ಸ್ಟೇಷನ್ ಅಲ್ಲಿ ಡಾಕ್ ಮಾಡಬಹುದು. ವೆಲ್ಕಮ್
ಟು ದ ಇಂಟರ್ನ್ಯಾಷನಲ್ ಸ್ಪೇಸ್ ಅಂಡ್ ರಿಸರ್ಚ್ ಸೆಂಟರ್. ನಾನು ಕ್ಯಾಪ್ಟನ್ ಲೀವೆ, ಚೀಫ್ ಇನ್ಚಾರ್ಜ್. ನಾನು ಇಂಡಿಯಾಗೆ ಸಹಾಯ ಮಾಡ್ತಿರೋದು ಖುಷಿ ಆಗ್ತಿದೆ. ಥ್ಯಾಂಕ್ ಯು ಕ್ಯಾಪ್ಟನ್ ಲೀವೆ. ನಮ್ಮ ಈ ಸ್ಟೇಷನಲ್ಲಿ ಆರ್ಟಿಫಿಷಿಯಲ್ ಗ್ರಾವಿಟಿ ಇದೆ. ಮತ್ತೆ ಈಗ ನೀವು ಕಾಲಿಡ್ತಾ ಇರೋದು ಪ್ರಪಂಚದ ಅತ್ಯುನ್ನತ ಸ್ಪೇಸ್ ರಿಸರ್ಚ್ ಸೆಂಟರ್ನ ಒಳಗೆ. ಅರೆಸ್ಟ್ ಮಾಡಿ ಇವ್ರನ್ನ. ಈ ಆಸ್ಟ್ರಾಯ್ಡ್ ಇಂಡಿಯಾ ಕಡೆ ಹೋಗ್ತಿರೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಇದರ ಇಂಪ್ಯಾಕ್ಟ್ ಹೆಚ್ಚಿದೆ ಅನ್ನೋದು ನಮಗೆ ಗೊತ್ತಿದೆ. ಮತ್ತೆ ಒಂದೇ ಒಂದು ವಸ್ತು ನಿಮ್ಮ ದೇಶನ ಕಾಪಾಡುತ್ತೆ, ಅದು ನಮ್ಮ ಸ್ಪೇಸ್ ಸ್ಟೇಷನ್ನ ಮಿಸೈಲ್. ಆದರೆ ನಾನು ನಿಮಗೆ ಅದನ್ನು ಕೊಡೋದಿಲ್ಲ. ಡು ಯು ನೋ ವೈ? ಯಾಕಂದ್ರೆ ಇದೇ ವಿನಾಶನೇ ನಮಗೂ ಬೇಕಾಗಿರೋದು. ಭಾರತದಲ್ಲಿ ವಿನಾಶ ಆದರೆ ಭಾರತ ನಮ್ಮ ಜೊತೆ ಕೈ ಜೋಡಿಸುತ್ತೆ, ಕಾಂಟ್ರಾಕ್ಟ್ಸ್ಗಳನ್ನ ಒಪ್ಕೊಳ್ಳುತ್ತೆ, ಅದರ ಪೂರ್ತಿ ಇನ್ಫ್ರಾಸ್ಟ್ರಕ್ಚರ್ನ ನಮ್ಮ ಕೈಗೆ ಒಪ್ಪಿಸುತ್ತೆ. ಆದರೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ನಮ್ಮ ಮಿಸೈಲ್ನ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ನಿಮ್ಮಲ್ಲಿ ಒಬ್ಬರು ಕೂಡ ಜೀವಂತ ಇರೋದಿಲ್ಲ. ಅರ್ಥ ಆಯ್ತಾ? ನಾವು ಇಂಡಿಯನ್ಸ್ನ ಬಿಟ್ಬಿಡ್ತೀವಿ, ಆದರೆ ಈ ಆಸ್ಟ್ರಾಯ್ಡ್ ಸೇಫ್ಟಿ ಲೈನ್ಸ್ನ ದಾಟಿದ ಮೇಲೆ ಅಲ್ಲಿವರೆಗೂ ಅವ್ರನ್ನ ಸೆಲ್ಲಲ್ಲಿ ಹಾಕಿ. ಇವನ್ಗೆ ನಾನು ಹೇಳಿದ ಅರ್ಥ ಆಗಿಲ್ಲ ಅನ್ಸುತ್ತೆ. ಆಲ್ ರೈಟ್, ಚಾಂಗ್, ಇನ್ನೊಂದಿಷ್ಟು ಜನರನ್ನ ಕಳಿಸ್ತೀಯಾ ಇಲ್ಲಿ? Yes sir, right away. ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಈಸಿ ಅಲ್ಲ. ಎಲ್ಲರನ್ನು ಒಳಗೆ ಹಾಕಿ. ಕಲ್ಲಿರೋ ಗುಂಡಗಳ ತರ ಹೊಡೆದು ಓಡೋಗ್ಬೋದು ಅನ್ಕೊಂಡಿದ್ಯಾ? ಇದಕ್ಕೆ ಪ್ಲಾನಿಂಗ್ ಬೇಕಾಗತ್ತೆ, ತಲೆ ಉಪಯೋಗಿಸ್ಬೇಕಾಗತ್ತೆ. ಅಲಾರ್ಮ್ ಸಿಸ್ಟಮ್ನ ಚೆಕ್ ಮಾಡಿ ಅದು ಕೆಲಸ ಮಾಡ್ತಿದ್ಯೋ ಇಲ್ವೋ ಅಂತ. ಎಸ್ ಸರ್. ನನಗೀಗಿಂದೀಗಲೇ ಧ್ರುವ 1 ಬಗ್ಗೆ ಎಲ್ಲ ಡೀಟೇಲ್ಸು ಬೇಕು. ಎಸ್ ಸರ್.
ಒಳಗಡೆ. ಏಯ್, ಅಂತರಿಕ್ಷಕ್ಕೆ ಬಂದು ಈ ತರ ಆಡ್ತಿದ್ಯಾ? ಭೂಮಿ ಮೇಲ್ ಬಾ, ನೋಡ್ಕೊಳ್ತೀನಿ ನಿನ್ನ. ಸಾರಿ ಯಾರ್, ಲೇಟ್ ಆಯ್ತು. ನಿನಗೆ ಗೊತ್ತಿದೆ ಸ್ಪೇಸ್ ಅಲ್ಲಿ ಟೈಮ್ ಗೊತ್ತಾಗಲ್ಲ ಅಂತ. ಕೆಲಸ ಆಯ್ತೋ ಇಲ್ವೋ? ಸಿಸ್ಟಮ್ ಅಲ್ಲಿ ಹ್ಯಾಕಿಂಗ್ ಚಿಪ್ ಹಾಕಿದ್ದೀನಿ. ನೀವು ಅನ್ಕೊಂಡಿರ್ಲಿಲ್ಲ ಅಲ್ವಾ ನಾನು ಈ ತರ ಮಾಡ್ತೀನಿ ಅಂತ? ಆಫ್ಟರ್ ಆಲ್ ನಾನು ನಿಮ್ ಕ್ಯಾಪ್ಟನ್. ಕನಿಷ್ಠ ಪಕ್ಷ ನನ್ಗಾದ್ರೂ ಹೇಳಿ. ಕ್ಯಾಪ್ಟನ್ ಬರೀ ಹೆಸರಿಗಷ್ಟೇ, ಕೆಲಸ ಏನು ಮಾಡೋದಿಲ್ಲ. ಇಲ್ಲಿ ನೋಡು. ಎಲ್ಲ ಸೆಟ್ ಆಯ್ತು ವಾಸು. ಈ ವೋಲ್ಟ್ಸ್ನ ಓಪನ್ ಮಾಡಬೇಕು ಅಂದ್ರೆ ಕ್ಯಾಪ್ಟನ್ ಲೀ ಅವರ ಫಿಂಗರ್ ಪ್ರಿಂಟ್ಸ್ ಮತ್ತೆ ಐ ಸ್ಕ್ಯಾನ್ ಬೇಕು. ಅದಾದ್ಮೇಲೂ ಮಿಸೈಲ್ ಅರ್ಧಕ್ಕೆ ಬಂದು ಸ್ವಲ್ಪ ಅಳ್ಳಾಡಿದ್ರು ಅಲಾರಾಮ್ ಹೊಡೆಯಕ್ಕೆ ಶುರುವಾಗುತ್ತೆ. ಅಲಾರಾಮ್ ಸಿಸ್ಟಮ್ನ ಬೈಪಾಸ್ ಮಾಡೋಕೆ ಬೇರೆ ದಾರಿ ಇಲ್ಲ. ಇದು ಒಂದೇ ದೊಡ್ಡ ಸಮಸ್ಯೆ. ಗಮನ ಇಟ್ಟು ಕೇಳಿ, ಅವರೆಲ್ಲರೂ ನಮ್ಮ ಶಿಪ್ಪಲ್ಲಿ ಇರೋವರೆಗೂ ಯಾರು ಕೂಡ ಮಲ್ಗೋ ಹಾಗಿಲ್ಲ. ಎಲ್ಲರೂ ಅಲರ್ಟ್ ಆಗಿರ್ಬೇಕು. ಗೋ. ಇದು ಏನಾಗ್ತಿದೆ ಇಲ್ಲಿ? ನೀವಿಬ್ರು ಹೋಗಿ ಸರ್ವರ್ ರೂಮ್ ಚೆಕ್ ಮಾಡಿ. ನೀವು ಲೋಡ್ ಟ್ಯಾಂಕ್ ಚೆಕ್ ಮಾಡಿ. ಓಕೆ ಸರ್. ಯಾರದು? ನೀವು ಇಂಡಿಯನ್ಸ್ ಅಷ್ಟಕ್ಕೂ ಏನು ಅನ್ಕೊಂಡಿದ್ದೀರಾ? ಒಬ್ಬ ಆಸ್ಟ್ರೋನಾಟ್ ಫೈಟ್ ಮಾಡಿ ಹೀರೋ ಆಗಬೇಕು ಅನ್ಕೊಂಡಿದ್ದಾನೆ, ಮತ್ತೆ ಇನ್ನೊಬ್ಬ ಫ್ಲೆಕ್ಸಿಬಲ್ ಮನುಷ್ಯ ಚಿಕ್ಕ ಬಾಕ್ಸ್ ಒಳಗಡೆ ಬಚ್ಚಿಟ್ಕೋತಾನೆ. ಚೀಫ್, ಮಿಸೈಲ್ ಅದರ ಜಾಗದಲ್ಲಿ ಇಲ್ಲ. ನೋ, ದಟ್ಸ್ ಇಂಪಾಸಿಬಲ್.
ಇಂಪಾಸಿಬಲ್. ಹೇಳು, ಮಿಸೈಲ್ನ ಎಲ್ಲಿಟ್ಟಿದ್ಯಾ? ನನಗೆ ಗೊತ್ತಿಲ್ಲ. ನೀವೇ ವೇರ್ ಈಸ್ ದ ಮಿಸೈಲ್? ನೀವೇ ತಾನೇ ಈ ರೂಮಲ್ಲಿ ಕೂಡ ಹಾಕಿದ್ದು. ನಾ ಏನ್ ದೊಡ್ಡ ಮೆಜಿಷಿಯನ್ನ ಮಿಸೈಲ್ನ ಕದಿಯೋಕೆ? ಈಗ ನೀನು ಮಿಸೈಲ್ ಎಲ್ಲಿದೆ ಅಂತ ಹೇಳಿಲ್ಲ ಅಂದ್ರೆ ನಾನು ನಿನ್ನ ಹೊಡೆದಾಕ್ಬಿಡ್ತೀನಿ. ಸರಿ, ಹೊಡೆದ್ಬಿಡಿ. ವಾಸು, ನಾವು ಸತ್ರು ಕೂಡ ಇದ್ರ ಬಗ್ಗೆ ಅವನ್ಗೇನು ಹೇಳ್ಬೇಡ. ನೀ ಹೇಳು ಈಗ್ಲಾದ್ರು. ವಾಸು, ಹೇಳ್ಬೇಡ. ಹೇಳು ಎಲ್ಲಿದೆ ಅಂತ. ಇಂಡಿಯನ್ ಶಿಪ್ ಅಲ್ಲಿ. ಇಂಡಿಯನ್ ಶಿಪ್ ಅಲ್ಲ. ನಿನಗೆ ಗೊತ್ತಾ, ಯಾರಾದ್ರೂ ಈ ಮಿಸೈಲ್ನ ಅಲ್ಲಾಡಿಸಿದ್ರು ಅಂದ್ರೆ ಅದು 1 ಇಂಚು ಅಲಾರಾಮ್ ಹೊಡ್ಕೊಳ್ಳುತ್ತೆ. ನೀನ್ ಮಿಸೈಲ್ನ ಹೇಗೆ ತಗೊಂಡೋದೆ? ಇಟ್ಸ್ ಇಂಪಾಸಿಬಲ್. ಸ್ವಾತಿ, ನಾವ್ ಈ ಮಿಸೈಲ್ನ ವಾಪಸ್ ಮಾಡೋಣ. ಇವನಿಗೆ ಹೇಳು ಎಲ್ಲರನ್ನೂ ಬಿಡಕ್ಕೆ. ಮಿಸೈಲ್ನ ನಾನ್ ತಗೊಂಡ್ ಬರ್ತೀನಿ, ಅವ್ರನ್ನೆಲ್ಲ ಬಿಟ್ಬಿಡು. ಇಲ್ಲ, ನೀನ್ ಹೋಗು. ಆ ಹುಡುಗಿ ಮತ್ತೆ ಮಿಕ್ದವ್ರು ಇಲ್ಲೇ ಇರ್ತಾರೆ. ನಿನ್ ಚಾಲಾಕಿ ಬುದ್ಧಿ ತೋರ್ಸಿದ್ರೆ ಎಲ್ರೂ ಸತ್ತೋಗ್ತಾರೆ. ನೀವೆಲ್ಲರೂ ನಿಜವಾಗ್ಲೂ ಅದು ಹೇಗೆ ಅನ್ಕೊಂಡ್ರಿ? ತುಂಬಾ ಆರಾಮಾಗಿ ಇಲ್ಲಿ ತನಕ ಬಂದು ಅಷ್ಟೇ ಆರಾಮಾಗಿ ಇಲ್ಲಿಂದ ಆಚೆ ಹೋಗ್ಬೋದು. ಇದು ಮಿಸೈಲ್ನ ತಗೊಂಡು ಅಂತ. ನಾವು ಧ್ರುವವನ್ನು ತಲುಪಿದೀವಿ ಕ್ಯಾಪ್ಟನ್ಲಿ. ಅದನ್ನ ವಶಪಡಿಸ್ಕೊಳ್ಳಿ, ಅದನ್ನ ಅದರ ಜಾಗದಲ್ಲಿ ಇಟ್ಬಿಡಿ. ಇವ್ರನ್ನ ಹೇಗೆ ಕ್ರೂರವಾಗಿ ಸಾಯಿಸ್ಬೇಕು ಅಂದ್ರೆ ಅದು ಪ್ರಪಂಚಕ್ಕೆ ಗೊತ್ತಾಗ್ಬೇಕು. ಅವನೆಷ್ಟು ಬುದ್ಧಿವಂತ ಅಂತ ಯೋಚನೆ ಕೂಡ ಮಾಡಿರಲ್ಲ. ನನಗೆ ಅವನು ಬೇಕು. ಐದರ್ ಡೆಡ್ ಆರ್ ಅಲೈವ್ ನೌ.
ಏನು ಅಂದ್ರೆ ಇವ್ನು ಏನ್ ಹೇಳ್ತಿದ್ರು ನಂಗೆ ಅರ್ಥ ಆಗ್ತಿಲ್ಲ. ಇವ್ರಿಗೆ ವಾಕಿ ಕೊಡು ಬೇಗ. ಅವನಿಗೆ ಹೇಳು ಈ ನಂಬರ್ ನೋಟ್ ಮಾಡಕ್ಕೆ. 89.8067 ಡಿಗ್ರೀಸ್ ನಾರ್ತ್. ಮತ್ತೆ 221.5285 ಡಿಗ್ರೀಸ್ ಈಸ್ಟ್. ಬಾಸು 89.8067 ಡಿಗ್ರೀಸ್ ನಾರ್ತ್ ಮತ್ತೆ 221.5285 ಡಿಗ್ರೀಸ್ ಈಸ್ಟ್. ಅವನು ನಮ್ಮ ಮಿಸೈಲ್ ಅನ್ನ ನಮ್ಮ ದೇಶದ ಮೇಲೆ ಟಾರ್ಗೆಟ್ ಮಾಡಿದ್ದಾನೆ. ನೀವು ಇಂಡಿಯನ್ ಶಿಪ್ ಕಡೆ ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ರು ನಿಮ್ ದೇಶಕ್ಕೆ ನೀವು ವಾಪಸ್ ಹೋಗಕ್ಕಾಗಲ್ಲ. ನಮ್ಮವರೆಲ್ಲರೂ ವಾಪಸ್ ಕರೀರಿ ನಾವು. ಮಿಸೈಲ್ನ ಗುರಿ ಈಗ ನಮ್ಮ ದೇಶದ ಮೇಲಿದೆ. ಇದರಿಂದ ನಮ್ಮ ದೇಶ ಹಾಗೂ ಜನರು ಎಲ್ಲರೂ ನಾಶ ಆಗ್ತಾರೆ. ಯಾಕೆ ನಿಮ್ಗೂ ಭಯ ಆಗಿತ್ತಾ? ಹೌದೌದು. ಡೈಪರ್ನ ಅವಶ್ಯಕತೆ ನಮ್ಗಿಂತ ಇವ್ರಿಗೆ ಇದೆ. ಈಗ ಭಯ ಇದ್ರೂ ಮುಂದೆ ನುಗ್ಲೇಬೇಕು. ಹುಷಾರಾಗಿರು. ನಿನ್ ಕೈ ಏನಾದ್ರೂ ಬಿಟ್ರೆ ನಿನ್ನಿರೋ ಜಾಗದಿಂದ ದೇವ್ರು ತುಂಬಾ ದೂರ ಏನಿಲ್ಲ. ಹೆದರ್ಕೋತಿದ್ಯೋ ಹೆದರ್ಸ್ತಿದ್ಯೋ? ನೀನ್ ಮಿಸೈಲ್ ಹೇಗೆ ತಗೊಂಡೋದೆ? ಇಟ್ಸ್ ಇಂಪಾಸಿಬಲ್. ಗಲ್ಲಿಲಿರೋ ಗೂಂಡಾಗಳ ತರ ಹೊಡೆದು ಓಡೋಗ್ಬೋದು ಅನ್ಕೊಂಡಿದ್ಯಾ? ಅದಕ್ಕೆ ಪ್ಲಾನಿಂಗ್ ಬೇಕಾಗತ್ತೆ, ತಲೆನ ಉಪಯೋಗಿಸ್ಬೇಕಾಗತ್ತೆ.
How is this possible? He's on a mission, you can never hold him back. Magician, he can trick you anytime. Hold it right there and never ಮಿಸೈಲ್ ಅದರ ಜಾಗದಲ್ಲಿ ಇಲ್ಲ. abracadabra. It's not. ಮಿಸೈಲ್ ನ ನಮ್ಮ ದೇಶದ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ. ಎಲ್ಲ ಸೋಲ್ಜರ್ಸ್ ಅನ್ನು ವಾಪಸ್ ಕರೀರಿ. ಸ್ವಾತಿ, ಸರಿಯಾಗಿ ಕೇಳಿಸ್ಕೊ. ನಮ್ಮ ಟ್ರಿಕ್ ಬಗ್ಗೆ ಅವನಿಗೆ ಏನಾದರೂ ಗೊತ್ತಾದ್ರೆ ನೀವು ಮೊದಲು ಶಿಪ್ನ ಒಳಗಡೆ ಹೊಟ್ಟೋಗಿ. ಇದೇನಿದು? ಹಾ? ವಾಲ್ಟ್ ಬ್ರೇಕ್ ಮಾಡಿದ್ದಾನೆ ಚೀಫ್. ನೋಡ್ತೀನಿ ಎಲ್ಲಿವರೆಗೂ ತಪ್ಪಿಸ್ಕೋತೀಯ ಅಂತ. ನೋ ಹಿಡೀರಿ ಅವ್ರನ್ನ, ಹಿಡ್ಕೊಳ್ಳಿ. ಅನ್ಡಾಕಿಂಗ್ ಧ್ರುವ 1. ಕ್ಯಾಪ್ಟನ್, ನಾವು ವಾಸುಗೋಸ್ಕರ ಕಾಯ್ಬೇಕು. ಇವಾಗ ನಮ್ಮ ಹತ್ರ ಹೆಚ್ಚಿಗೆ ಸಮಯ ಇಲ್ಲ. ಇವಾಗ ನಮ್ಮ ಹತ್ರ ಇರೋ ಫ್ಯೂಯಲ್ ಅಲ್ಲಿ 15 ನಿಮಿಷ ಮಾತ್ರ ಹೋಗ್ಬೋದು. ಕಮಾನ್ ವಾಸು, ಕಮಾನ್ ಕಮಾನ್, ಬೇಗ ಬಾ. ಬಾ 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 ಬಾ. ಬೇಗ ಬಾ. Oh no! ಆಕ್ಸಿಜನ್ ಟ್ಯಾಂಕ್ ಲೀಕ್ ಆಗ್ತಾ ಇದೆ. Oh no! ಓ ನೋ. ಏ ವಾಸು, Yes. Oh, thank God.
ನಾವು ಹೆಡ್ ಕ್ವಾರ್ಟರ್ಸ್ಗೆ ಏನು ಉತ್ತರ ಕೊಡೋದು? ಒಂದು ರಿಪೋರ್ಟ್ ರೆಡಿ ಮಾಡಿ. ಸ್ಪೇಸ್ ಅಲ್ಲಾದ ಒಂದು ದೊಡ್ಡ ಆಕ್ಸಿಡೆಂಟ್ ಇಂದ ಮಿಸೈಲ್ನ ಕಳ್ಕೊಂಡಿದೀವಿ ಮತ್ತು ಅದು ನಮಗೆ ವಾಪಸ್ ಸಿಗಲ್ಲ ಅಂತ. ರಿಪೋರ್ಟ್ನ ಕಾನ್ಫಿಡೆನ್ಷಿಯಲ್ ಆಗಿ ಹೆಡ್ ಕ್ವಾರ್ಟರ್ಸ್ಗೆ ಕಳಿಸಿ. ಪಲ್ಸ್ ರೇಟ್ ತುಂಬಾ ಕಡಿಮೆ ಆಗಿದೆ. ಇಂಜೆಕ್ಷನ್ ಬಾಕ್ಸ್ ಅಲ್ಲಿ ಇದೆ, ಬೇಗ ಹೋಗಿ ತಗೊಂಡ್ ಬನ್ನಿ. ಹೋಗಿ. ವಾಸು, ವಾಸು, ವಾಸು ಎದ್ಬಿಟ್ಟ. ವಾಸು ಗುಡ್ ಮಾರ್ನಿಂಗ್. ನೀನೀಗ ಆರಾಮಾಗಿದ್ಯಾ? ನಾವು ಮಾತಾಡೋದು ಕೇಳಿಸ್ತಿದ್ಯಾ? ನಾವು ಮಿಷನ್ ಅಲ್ಲಿ ಸಕ್ಸಸ್ ಆಗಿದ್ದೀವಿ. ಚೀಫ್ ಈ ವಿಷಯ ಗೊತ್ತಾದ್ರೆ ತುಂಬಾ ಖುಷಿ ಆಗುತ್ತೆ. ವಾಸು, ಈಗ ನೀನ್ ಕೊಟ್ಟಿದ್ದಂತ ಮಾತನ್ನ ಉಳಿಸ್ಕೊಳ್ಳುವಂತ ಸಮಯ ಬಂದಿದೆ. ಆದ್ರೆ ಇಲ್ಲಿಂದ ಮಿಸೈಲ್ ಹೇಗ್ ಕೊಡಕ್ ಸಾಧ್ಯ? ಇನ್ನೊಂದು ರಾಕೆಟ್ ಕಳ್ಸಿದೀವಲ್ಲ. ನಾವು ಅದೇ ಕಾರಣಕ್ಕೆ ಧ್ರುವ 2ನ ಸ್ಪೇಸ್ ಕಳ್ಸಿರೋದು. ಮತ್ ನನ್ ಮಗ? ನೀನು ಮಿಸೈಲ್ ಅನ್ನ ಧ್ರುವ 2ಗೆ ಲೋಡ್ ಮಾಡ್ತಿದ್ದ ಹಾಗೆ ನಿನ್ನ ಮಗನನ್ನ ಅವ್ರ ತಾತನ ಬಳಿ ಆರಾಮಾಗಿ ಕಳ್ಸ್ಕೊಡ್ತೀನಿ. ಧ್ರುವ 2 ನಮ್ಗೆ ಕಾಣಿಸ್ತಾ ಇದೆ. ಧ್ರುವ 2 ದಾಕ್ಕೋಸ್ಕರ ರೆಡಿ ಆಗಿದೆ. ಈಗ ಫ್ಯೂಯಲ್ ಫಿಲ್ ಆಗಿದೆ. ಅನ್ಡಾಕಿಂಗ್ ಫ್ರಮ್ ಧ್ರುವ 2. ಥ್ಯಾಂಕ್ ಯು ಧ್ರುವ 2. ಇನ್ನು 10 ನಿಮಿಷದಲ್ಲಿ ನಿನ್ನ ಮಗನ ಆರ್ಮಿ ಗೆಸ್ಟ್ ಹೌಸ್ ಹತ್ರ ಕಳ್ಸ್ಕೊಡ್ತೀನಿ. ಈಗ ಅರ್ಥ ಆಯ್ತಾ ನಾನು ನಿನ್ನನ್ನೇ ಯಾಕೆ ಮಿಷನ್ಗೆ ಚೂಸ್ ಮಾಡ್ದೆ ಅಂತ ವಾಸು? ಯಾಕಂದ್ರೆ ನಿನ್ಗೆ ನಿನ್ ಮಗನ್ ಮೇಲೆ ತುಂಬಾನೇ ಪ್ರೀತಿ, ಮತ್ತೆ ನನಗೆ ದುಡ್ಡು ಮೇಲೆ, ಮತ್ತೆ ಈ ಪ್ರೀತಿಗೋಸ್ಕರ 4 ಕೋಟಿ ಜನರ ಪ್ರಾಣ. ತುಂಬಾ ಮಾಮೂಲಿ ವಿಷಯ. ಸರಿಯಾಗಿ ಹೇಳ್ತಿದ್ದೀನಲ್ವಾ? ಚೀಫ್,
ನನಗೀಗ ಕಾಣಿಸ್ತಾ ಇದೆ. ಪ್ರತೀಕ್, ಚೀಫ್. ರಿತಿಕಾ ಜಾಗದಲ್ಲಿ ನೀನ್ ಕೂತ್ಕೋತೀಯ. ಓಕೆ ಚೀಫ್. ಸೇಫ್ಟಿ ಲೈನ್ ಕ್ರಾಸ್ ಆಗೋದಕ್ಕೆ ಇನ್ನು 10 ನಿಮಿಷ ಬಾಕಿ ಇದೆ. ಮಿಸೈಲ್ನ ಲೋಡ್ ಮಾಡು ಸ್ವಾತಿ. ಎಸ್ ಕ್ಯಾಪ್ಟನ್. ಕ್ಯಾಪ್ಟನ್, ಮಿಸೈಲ್ ಕಾಣಿಸ್ತಿಲ್ಲ. ಸೇಫ್ಟಿ ಲೈನ್ ಕ್ರಾಸ್ ಆಗೋದಕ್ಕೆ ಇನ್ನು 8 ನಿಮಿಷ ಬಾಕಿ ಇದೆ. ವಾಟ್ಸ್ ದ ಪ್ರಾಬ್ಲಮ್ ಕ್ಯಾಪ್ಟನ್? ಮಿಸೈಲ್ ಲಾಂಚ್ಗೆ ತಯಾರಾಗಿಲ್ವಾ? ಚೀಫ್, ನಮಗೆ ಮಿಸೈಲೇ ಕಾಣಿಸ್ತಾ ಇಲ್ಲ. ಇದೇನ್ ಮಾತಾಡ್ತಿದ್ದೀರಾ ಕ್ಯಾಪ್ಟನ್? ಯಾವುದೋ ಟೆಕ್ನಿಕಲ್ ಎರರ್ ಇರಬೇಕು. ಇಟ್ಸ್ ಆಲ್ ಕ್ಲಿಯರ್. ಇದಕ್ಕೆಲ್ಲ ಜವಾಬ್ದಾರಿ ವಾಸು. ಏನ್ ಹೇಳ್ತಿದ್ದೀರಾ ಚೀಫ್? ಫುಟೇಜ್ ಕಳಿಸ್ತಾ ಇದ್ದೀನಿ, ಗಮನ ಇಟ್ಟು ನೋಡಿ. ಫ್ಯೂಯಲ್ ಪೈಪ್ ಇವ್ನು ಕಟ್ ಮಾಡಿದ್ನಾ? ಈ ವಾಸು ನಮ್ ದೇಶಕ್ಕೆ ದ್ರೋಹ ಮಾಡಿದಾನೆ. ಸುಳ್ಳು ವಂಚನೆನೆ ತನ್ನ ಜೀವನ ಮಾಡ್ಕೊಂಡಿರೋ ಈ ವಾಸುನ ನಾವ್ ಹೇಗ್ ತಾನೇ ನಂಬೋಕಾಗುತ್ತೆ ಹೇಳಿ ಕ್ಯಾಪ್ಟನ್? ಕಳ್ಳ ಯಾವತ್ತಿದ್ರೂ ಕಳ್ಳನೇ, ಆದ್ರೆ ಮಿಸೈಲ್ ಶಿಪ್ ಇಂದ ಹೊರಗೆ ಹೋಗಕ್ ಸಾಧ್ಯ. ನಾನೇ ಖುದ್ದಾಗಿ ಮಿಸೈಲ್ ನ ಲೋಡ್ ಮಾಡಿದ್ದೆ. ರಘು, ಪ್ಲೀಸ್ ಕಾಮ್ ಡೌನ್. ನಮ್ ಹತ್ರ ಈಗ ಟೈಮ್ ಇಲ್ಲ. ಸೇಫ್ಟಿ ಲೈನ್ ಕ್ರಾಸ್ ಆಗೋದಕ್ಕೆ 1 ನಿಮಿಷ ಇದೆ. ಗುರಿಗೆ ಇಷ್ಟ ಹತ್ರ ಬಂದು ಸೋತೋದ್ವಿ. ಚೀಫ್, ಈ ಉಲ್ಕೆ ಈಗ ಎಲ್ಲಿ ಬೀಳ್ತಿದ್ಯೋ ಅಲ್ಲಿ ನಮ್ಮವರೆಷ್ಟೋ ಫ್ಯಾಮಿಲಿ ಇದ್ದಾವೆ. ಇದ್ರ ಬಗ್ಗೆ ನಾವು ಅವ್ರಿಗೆ ಹೇಳಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾವು ಅವ್ರಿಗೆ ಫೋನ್ ಆದರೂ ಮಾಡ್ಬೋದಾ? ರವಿ, ವಾಸು, ನಿನ್ನ ಮಗು ಸುರಕ್ಷಿತವಾಗಿದೆ. ಗ್ರೌಂಡ್ ಸ್ಟಾಫ್, ಇಷ್ಟು ತಡ ಮಾಡಿದ್ದಕ್ಕೆ ನಾನು ನಿಮ್ಮಲ್ಲಿ ಕ್ಷಮೆ ಬೇಡ್ತೀನಿ. ಮಿಸೈಲ್ ಲಾಕ್ ಆಗಿದೆ, ಈಗ ಲಾಂಚಿಗೆ ರೆಡಿ ಆಗಿದೆ. ಏನ್ ಹೇಳ್ತಿದ್ದೀರಾ ನೀವು? ಆಸ್ಟ್ರಾಯ್ಡ್ ಸೇಫ್ಟಿ ಲೈನ್ ಕ್ರಾಸ್ ಮಾಡೋದಕ್ಕೆ ಇನ್ನು 2 ನಿಮಿಷ ಬಾಕಿ ಇದೆ ಚೀಫ್.
ಹೌಸ್ಗೆ ಆರಾಮಾಗಿ ತಲುಪ್ತಾನೆ. ಅವನು ಹೇಗೆ ಅವನ ಬಗ್ಗೆ ಹೇಳಿಲ್ವೋ ನಾವು ಕೂಡ ನಮ್ಮ ಪ್ಲಾನನ್ನು ಹೇಳಲೇಬಾರ್ದು. ವಿ ಆರ್ ಡಾಕಿಂಗ್ ಟು ಧ್ರುವ 2. ಈಗ ನೀನು ತಂದೆಯಾಗಿ ಮಾಡಬೇಕಿರೋ ಕರ್ತವ್ಯನ ಮಾಡು. ಇದು ಆ ಮಿಸೈಲ್ನ ಎಕ್ಸಾಕ್ಟ್ ಡಿಸೈನ್. ಇದನ್ನೇ ನೀವು ಕದಿಬೇಕಿರೋದು. ಸ್ಪೇಸಲ್ಲಿ ನಕಲಿ ವಸ್ತು ಆಗಿರಲಿ ಅಥವಾ ಅಸ್ಲಿ ಆಗಿರಲಿ, ಅದರ ತೂಕದಿಂದ ಅದು ಅಸ್ಲಿನ ನಕಲಿನ ಅಂತ ಗೊತ್ತಾಗಲ್ಲ. ಎಸ್ ಕ್ಯಾಪ್ಟನ್. ತಡಾಗಿದ್ದಕ್ಕೆ ಕ್ಷಮಿಸಿ ಚೀಫ್. ಮಿಸೈಲ್ ಲಾಂಚ್ಗೆ ತಯಾರಾಗಿದೆ. Congratulations to you team. Well done. Thank you, Captain. Congratulations Vasu, Venkat, Appu.
ವೆಲ್ಕಮ್ ಹೋಮ್. ಥ್ಯಾಂಕ್ ಯು. ಗುಡ್ ಜಾಬ್. ಥ್ಯಾಂಕ್ ಯು. ಚೆಕ್ ಮಾಡಿ ಅಪ್ಪ. Congrats. Thank you, Chief. Congrats. ಥ್ಯಾಂಕ್ ಯು ಸರ್. Congrats. ಕಂಗ್ರ್ಯಾಚುಲೇಷನ್ಸ್. ನಮ್ಮ ಟೀಮ್ ಕಡೆಯಿಂದ ನಿಮಗೂ ಒಂದು ಮೆಡಲ್ ಇದೆ. ಸ್ವಲ್ಪ ನಿಮ್ಮ ಪಾಕೆಟನ್ನು ಚೆಕ್ ಮಾಡಿ. ಪ್ರಾಯಶ್ಚಿತ್ತ ಪಡೋ ದಿನ ಇನ್ನೂ